ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಆಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಸೆಲ್ಫ್ ನಾಲೆಡ್ಜ್ ಟಾಕ್ಸ್ ಅದರಿಂದ 19 ಮತ್ತು 20 ಆ ಉಪನ್ಯಾಸಗಳನ್ನ ತಗೊಂಡಿದ್ದೀವಿ. 19ನೇ ಉಪನ್ಯಾಸದ ಹೆಸರು ಆಟಿಟ್ಯೂಡ್ ಟುವರ್ಡ್ಸ್ ವರ್ಕ್ ಅಂತ. ಅಂದ್ರೆ ಕೆಲಸವನ್ನ ನಾವು ಹೇಗೆ ನೋಡ್ತೀವಿ, ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಯಾವ ತರಹ ಅಭಿಪ್ರಾಯ ಇರುತ್ತೆ, ಯಾವ ತರಹ ಧೋರಣೆ ಇರುತ್ತೆ ನಮಗೆ ಅಂತ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ. ಇಲ್ಲಿ 3 ಜನ ಕಲ್ಲು ಹೊಡೆಯೋರ್ನ ಗುರುಜಿ ಕಲ್ಲು ಹೊಡೆಯೋರ್ ಬಗ್ಗೆ ಹೇಳ್ತಾರೆ. 3 ಜನ ಕುಟುಕರು ಅವರು ಕಲ್ಲು ಹೊಡಿತಾ ಇರ್ತಾರೆ. ಅವ್ರ ಕೆಲ್ಸ ಕಲ್ಲು ಹೊಡೆಯೋ ಕೆಲ್ಸ. ಆದ್ರೆ ಅವ್ರದ್ದು ಒಬ್ಬೊಬ್ರದ್ದು ಯಾವ ರೀತಿ ಆ ಕೆಲ್ಸನ ಅವರು ನೋಡ್ತಾರೆ ಅನ್ನೋದು ಅವ್ರ ಹತ್ರ ಮಾತಾಡ್ದಾಗ ಗೊತ್ತಾಗುತ್ತೆ. ಯಾರೋ ಒಬ್ರು ಬರ್ತಾರೆ, ಬಂದ್ಬಿಟ್ಟು ಒಬ್ಬನ್ನ ಕೇಳ್ತಾರೆ, ಏನಪ್ಪಾ ಮಾಡ್ತಾ ಇದೀಯಾ? ಏನ್ ಸ್ವಾಮಿ ಕಾಣಿಸಲ್ವಾ? ಕಲ್ಲು ಹೊಡಿತಾ ಇದ್ದೀನಿ. ಎಷ್ಟು ಬಿಸಿಲು, ಈ ಬಿಸಿಲಲ್ಲಿ ಕಲ್ಲು ಹೊಡಿತಾ ಇದ್ದೀನಿ, ಎಷ್ಟು ಕಷ್ಟದ ಕೆಲ್ಸ. ಅಯ್ಯೋ, ಇದು ಮಾಡದೆ ಹೋದ್ರೆ ನಮ್ ಹೊಟ್ಟೆಗೆ ಆಹಾರ ಇಲ್ವಲ್ಲ, ದುಡಿಲೇಬೇಕಲ್ಲ, ಇನ್ನೇನ್ ಮಾಡೋದು ಅಂತ ಹೇಳ್ತಾರೆ. ಸರಿ, ಮುಂದಕ್ಕಿನ್ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ಬ ಕಲ್ಲು ಹೊಡಿತಾ ಇರ್ತಾರೆ. ಅವನ್ನ ಕೇಳ್ತಾರ ಅವ್ರು, ಏನಪ್ಪಾ ಮಾಡ್ತಿದ್ಯಾ? ಸ್ವಾಮಿ, ಕಲ್ಲು ಹೊಡಿತಾ ಇದ್ದೀನಿ. ಇದು ಇಲ್ಲೇನೋ ಒಂದು ಬಿಲ್ಡಿಂಗ್ ಕಟ್ತಾರಂತೆ, ಅದಕ್ಕೆ ಕಲ್ಲುಗಳು ಬೇಕು, ಅದಕ್ಕೋಸ್ಕರ ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಇನ್ನೊಬ್ಬ ಇರ್ತಾರೆ. ಅವನ ಹತ್ರ ಕೇಳ್ತಾರೆ, ನೀನ್ ಏನಪ್ಪಾ ಮಾಡ್ತಿದ್ಯಾ? ಸ್ವಾಮಿ, ನನಗೆಷ್ಟು ಪುಣ್ಯದ ಕೆಲಸ ಸಿಕ್ಕಿದೆ. ನಾನು ಕಲ್ಲು ಹೊಡಿತಾ ಇದ್ದೀನಿ. ಈ ಕಲ್ಲನ್ನು ಉಪಯೋಗಿಸ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಕಟ್ತಾರಂತೆ. ಆ ದೇವಸ್ಥಾನದಲ್ಲಿ ನಾನ್ ಒಡೆಯೋ ಕಲ್ಲನ್ನು ಉಪಯೋಗಿಸ್ತಾರೆ. ನನಗೆ ಎಷ್ಟು ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೀಗೆ ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಸಂತೋಷ ಇದೆ ಈ ಕೆಲಸದಲ್ಲಿ ಅಂತ ಹೇಳ್ತಾರೆ. ಈ ತರಹ 3 ಜನ ಕಲ್ಲು ಹೊಡೆಯೋರು, ಅವ್ರು ಹೊಡೆಯೋ ಕೆಲಸ ಒಂದೇ ಕೆಲಸ, ಕಲ್ಲು ಹೊಡೆಯೋ ಕೆಲಸ ಒಂದೇ ಕೆಲಸ ಮಾಡ್ತಾ ಇರೋದು. ಆದ್ರೆ 3 ಜನನು ಆ ಕೆಲಸನ ಯಾವ ರೀತಿ ನೋಡ್ತಾರೆ, ಅದ್ರ ಮೇಲೆ ಅವ್ರು ಯಾವ ತರಹ ಕೆಲಸನ ಮಾಡ್ತಾರೆ, ಅವರು ಮಾಡೋ ಕೆಲಸದ ಬಗ್ಗೆ ಅವ್ರಿಗೆ ಯಾವ ರೀತಿ ಭಾವನೆ ಇರುತ್ತೆ, ಅದನ್ನ ಇದರಲ್ಲಿ ಕಥೆಯಲ್ಲಿ ಗೊತ್ತಾಗುತ್ತೆ. ಈಗೇನು ಅಂದ್ರೆ, ನಾವು ಮಾಡೋ ಕೆಲಸ ಯಾವ್ದಾದ್ರೂ ಇರಬಹುದು, ಆದ್ರೆ ನಾವ್ ಆ ಕೆಲಸನ ಯಾವ ರೀತಿ ನೋಡ್ತೀವಿ, ಅದ್ರ ಬಗ್ಗೆ ಯಾವ ರೀತಿ ಭಾವನೆ ಇರುತ್ತೆ, ಅದ್ರ ಬಗ್ಗೆ ಯಾವ ರೀತಿ ಭಾವನೆ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಅದು ಇದರಲ್ಲಿ ಗೊತ್ತಾಗುತ್ತೆ. ಈಗ ನಿಮಗೆ ಈ ಕಥೆಯಿಂದ ಏನ್ ಗೊತ್ತಾಯ್ತು? 3 ಜನ ಕಲ್ಲು ಹೊಡೆಯೋರ್ ಬಗ್ಗೆನು ಮೊದಲನೇ ಬಗ್ಗೆ ಏನನ್ಸುತ್ತೆ? ಹೌದು, ಉದ್ದೇಶ ಚೆನ್ನಾಗಿರ್ಬೇಕು. ನಾವೇನ್ ಕೆಲಸ ಮಾಡೋದು ಉದ್ದೇಶ ಚೆನ್ನಾಗಿರ್ಬೇಕು ಅಂತ ಅನ್ಸ್ತು. ಮೊದಲನೇವನ್ ಯಾವ ರೀತಿ ಇಟ್ಕೊಂಡಿದ್ದ ಮನಸ್ನ? ಮಾಡ್ಬೇಕು ಅನ್ನೋ ರೀತಿಲಿ ಮಾಡ್ಬೇಕಲ್ಲ ಅಂತ ಅನ್ನೋ ರೀತಿ ಅವನ್ ಭಾವನೆ. ಅಯ್ಯೋ, ಇದೊಂದ್ ಕೆಲ್ಸ ಮಾಡ್ಬೇಕಲ್ಲಪ್ಪ ಅಂತ. ಅಂದ್ರೆ ಕೆಲಸದಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಹೊಟ್ಟೆ ಹೊರೆಯಕ್ ಒಂದ್ ಕೆಲ್ಸ ಬೇಕು, ಏನ್ ಮಾಡೋದು, ಮಾಡ್ಲೇಬೇಕಲ್ಲ ಅಂತ ಮಾಡ್ತಾ ಇದ್ದ. ಅದೇ ಎರಡನೇವನು ಸ್ವಲ್ಪ ಒಂಚೂರ್ ಮೇಲ್ಮಟ್ಟದಲ್ಲಿ ಕೆಲ್ಸ ಸಿಕ್ಕಿದೆ ಒಂದು, ಇಲ್ಲೇನೋ ಒಂದು ಅಂದ್ರೆ ಅಟ್ಲೀಸ್ಟ್ ಅವನು ಏನಕ್ಕೆ ಉಪಯೋಗಿಸ್ತಾರೆ ಅಂತ ತಿಳ್ಕೊಂಡಿದ್ದ ತಾನು ಹೊಡೆಯೋ ಕಲ್ನ. ಮೊದಲನೇವನಿಗೆ ಆ ಕಲ್ಲು ಯಾಕೆ ಹೊಡಿತಿದ್ದೀನಿ, ಅಯ್ಯೋ ಹೊಡೆಯೋ ಕೆಲ್ಸ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಅಷ್ಟೇ.
ಏನೋ ಎರಡನೇವನು ಮಾಡ್ಬೇಕು ಬೇಕಾಬಿಟ್ಟಿ. ಎರಡನೇವನು ನಾನು ಒಡೆಯೋ ಕಲ್ಲಿಂದ ಏನೋ ಒಂದು ಬಿಲ್ಡಿಂಗ್ ಕಟ್ತಾರಂತೆ ಅಷ್ಟಾದ್ರೂ ಗೊತ್ತಾಗಿತ್ತು. ಮೂರನೇವನು ಅದ್ರ ಬಗ್ಗೆ ಪೂರ್ತಿ ವಿವರಣೆ ತಿಳ್ಕೊಂಡಿದ್ದ. ದೇವಸ್ಥಾನ ಕಟ್ತಾರೆ, ಅವನಿಗೆ ಅದರಿಂದ ಎಷ್ಟು ಸಂತೋಷ. ಆ ಕಲ್ಲು ಹೊಡೆಯೋ ಕೆಲ್ಸನೇ ಆದ್ರೂನು ಆ ಕೆಲಸದಲ್ಲೇ ಅವನು ಪರಮಾತ್ಮನ ಸೇವೆ ಅನ್ನೋ ತರ ಮಾಡ್ತಾ ಇದ್ದ. ಇಲ್ಲಿ ನಾವು ಮಾಡೋ ಕೆಲಸನ ನಾವು ಅದನ್ನ ಒಂದು ಸೇವೆ ಅನ್ನೋ ರೀತಿಯಲ್ಲಿ ಮಾಡಿದಾಗ ಅದು ಒಳ್ಳೆ ರೀತಿಲಿ ನಮಗೆ ಫಲ ಸಿಗುತ್ತೆ. ಅದೇ ನಾವು ಮಾಡೋ ಕೆಲಸನ ಅಯ್ಯೋ ಇದೊಂದು ಕೆಲಸ ಮಾಡ್ಬೇಕಲ್ಲಪ್ಪ ಅಂತ ಮಾಡೋದ್ರಿಂದ ಅದರದ್ದು ಫಲ ನಮಗೆ ಅಷ್ಟು ಒಳ್ಳೇದಿರಲ್ಲ. ಅಂದ್ರೆ ಮನಸ್ಸಿಗೆ ಒಂದು ಸಂತೋಷ ಇರಲ್ಲ, ತೃಪ್ತಿ ಇರಲ್ಲ, ಅದೆಲ್ಲ ಇರುತ್ತೆ. ಈ ಕಲ್ಲು ಹೊಡೆಯೋ ಕೆಲಸ ಕಷ್ಟನೇ, ಯಾರಿಗೂ ಏನ್ ಸುಲಭದ ಕೆಲಸ ಅಲ್ಲ. ಆದ್ರೆ 3 ಜನಕ್ಕೂ ಅವ್ರು ಬೇರೆ ಬೇರೆ ಮನೋಭಾವನೆ ಇದ್ದಿದ್ರಿಂದ ಅವ್ರವ್ರಿಗೆ ಅದ್ರ ಫಲ ಬೇರೆ ಬೇರೆ ತರಹ ಸಿಗತ್ತೆ. ಈ ತರಹ ನಾವು ಮಾಡೋ ಕೆಲಸನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಕರ್ಮ ಕರ್ಮ ಕೆಲಸ ಅಂದ್ರೆ ಕರ್ಮ, ಕರ್ಮ ಕರ್ಮ ಯೋಗ, ಕರ್ಮ ಕರ್ಮ ಯೋಗದ ತರ ಮಾಡ್ಬೇಕು. ಅಂದ್ರೆ ನಾನ್ ಮಾಡೋ ಕೆಲಸ ಕರ್ಮ ಯೋಗ. ಯೋಗ ಅಂದ್ರೇನು? ಪರಮಾತ್ಮ ಒಂದ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಯೋಗ ಅಂತ. ಅಂದ್ರೆ ನಾನು ಮಾಡೋ ಕೆಲಸ ಭಗವಂತನ ಕೆಲಸ, ನಾನು ಆ ಕೆಲಸದಲ್ಲೇ ಭಗವಂತನ ಕಾಣ್ತೀನಿ ಅಂತ. ಅವಾಗ ನಾನು ಭಗವಂತನ ಜೊತೆಲಿ ಸೇರ್ಕೊಂಡ್ಬಿಡ್ತೀನಿ. ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಭಗವಂತನಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಭಾವನೆ ಇದ್ದಾಗ ಆ ಕೆಲಸ ಕರ್ಮ ಯೋಗ ಆಗುತ್ತೆ. ಇಲ್ಲದೆ ಹೋದ್ರೆ ಕರ್ಮ ರೋಗ ಆಗುತ್ತೆ. ಅಯ್ಯೋ ಅನ್ಕೊಂಡ್ ಮಾಡಿದ್ರೆ ಅದು ಏನು ಪ್ರಯೋಜನ. ಈ ರೀತಿ ಕೆಲಸನ ಯಾವುದೇ ಕೆಲಸ ಮಾಡ್ಲಿ ಅದನ್ನ ನಾವು ಕರ್ಮ ಯೋಗದ ರೀತಿಯಲ್ಲಿ ಮಾಡಿದಾಗ ಅದಕ್ಕೆ ಒಳ್ಳೆ ಫಲ ಸಿಗತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಕೌಶಿಕ ಋಷಿ ಇದ್ದ, ಕೌಶಿಕ ಅಂತ. ಅವನು ತಪಸ್ ಮಾಡಿ ತುಂಬಾ ಚೆನ್ನಾಗಿ ಜ್ಞಾನ ಸಂಪಾದಿಸ್ಕೊಂಡಿದ್ದ. ತಪಶಕ್ತಿ ಅದೆಲ್ಲ ಏನು ಅಂದ್ರೆ ಈ ತರ ಸಾಧನೆ ಎಲ್ಲ ಮಾಡಿದಾಗ ಒಂದು ರೀತಿ ಶಕ್ತಿ ಬಂದಿರುತ್ತೆ ಅವ್ರಿಗೆ. ಅವನು ಕಥೆ ಓದಿದಿರಲ್ಲ, ಕೇಳಿದಿರಲ್ಲ? ಕೇಳಿದ್ದೀನಿ. ಹೇಳಿ ನೋಡೋಣ ನೀವೇನೆ ಆ ಕಥೆನ. ಅದೇ ಅವನು ಶಕ್ತಿ ಪಡ್ಕೊಂತಾನೆ. ಆಮೇಲೆ ಅವ್ಗೆ ಯಾರಿಗೊಬ್ರಿಗೆ ಶಾಪ ಇಟ್ಟಾಗ ಅವನು ಕಲ್ಲಾಗ್ಬಿಡ್ತಾನೆ. ಇನ್ನೊಬ್ರು ಭಿಕ್ಷೆ ಬೇಡಕ್ ಹೋದಾಗ ಹೆಂಗ್ಸ್ಗೆ ಶಾಪ ಕೊಟ್ಟಾಗ ಅವಳು ಕಾಗೆ ಆಗೋಗು ಅಂತ ಶಾಪ ಹೇಳ್ತಾಳೆ. ಅವಾಗ ಅವಳು ಆಗಲ್ಲ. ಇಲ್ಲ ಇಲ್ಲ ಹಾಗಲ್ಲ. ಕಥೆ ಹೆಂಗಿದೆ ಅಂದ್ರೆ ನೀವ್ ಹೇಳ್ತೀರಾ ಪೂರ್ಣಿಮಾ? ಮ್ಯಾಮ್ ಅವರು ತಪಶಕ್ತಿಯಲ್ಲಿ ಒಂದು ಬರ್ಡ್ ಅನ್ನ ಇದು ಭಸ್ಮ ಆಗುವಂತ ಶಾಪ ಕೊಡ್ತಾರೆ. ಅದು ಭಸ್ಮ ಆಗತ್ತೆ. ಆಮೇಲೆ ಅದೇ ತರ ಅವರು ಭಿಕ್ಷೆ ಬೇಡಕ್ ಹೋದಾಗ ಒಂದ್ ಮನೆಯಲ್ಲಿ ಒಂದು ತುಂಬಿದ ಗರ್ಭಿಣಿ ಹೆಂಗಸು ಅವ್ರ ಪತಿಯನ್ನ ಸೇವೆ ಮಾಡ್ತಾ ಇರ್ತಾಳೆ. ಅವಾಗ ಅವ್ರು ಕರೆದ ತಕ್ಷಣ ಬಂದಿಲ್ಲ ಅಂತ ಅವರು ಶಾಪ ಹಾಕ್ತಾರೆ. ಅಂದ್ರೆ ಅವಳಿಗೆ ಅದು ಏನು ತಟ್ಟಲ್ಲ. ಯಾಕೆ ಅಂದ್ರೆ ಅವಳು ಕರ್ಮವನ್ನ ಮಾಡ್ತಾ ಇದ್ಲು. ಅವಳು ಯಾವ್ದು ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ಲು. ಕಾಯ್ದೆ ಇವ್ರು ಅವಸರ ಪಟ್ಟಿದ್ದು ಇವ್ರ ತಪ್ಪು ಅಂತ ಆಗತ್ತೆ. ಅದೇನಾಗುತ್ತೆ ಅಂದ್ರೆ ಅವರು ತಪಸ್ ಮಾಡ್ತಾ ಇರ್ತಾರೆ. ತಪಸ್ ಮಾಡ್ತಾ ಇದ್ದಾಗ ಅವ್ರ ಮೇಲೆ ಒಂದು ಕಾಗೆ ಮರದ ಕೆಳಗಡೆ ಕೂತಿರ್ತಾರೆ. ಇವರು ಮರದ ಮೇಲೆ ಕಾಗೆ ಕೂತಿರುತ್ತೆ. ಆ ಕಾಗೆ ಅಲ್ಲಿಂದ ಹೇತ್ ಬಿಡುತ್ತೆ, ಕಕ್ಕ ಮಾಡ್ಬಿಡುತ್ತೆ. ಅದು ಇವ್ರ ಮೇಲೆ ಬಿದ್ದ್ಬಿಡುತ್ತೆ. ಇವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಕಾಗೆಗೆ ಗೊತ್ತು ಪಾಪ, ಅದ್ ಎಲ್ಲಿ ಕೂತಿತ್ತು ಅಲ್ಲೇ ಮಾಡುತ್ತೆ. ಅದ್ರದ್ದು ಇರೋದೇ ಹಾಗೆ, ಅದು ಮಾಡ್ತು. ಇವ್ರ ಮೇಲೆ ಬಿತ್ತು. ಇವ್ರೇನ್ ಮಾಡ್ಬೇಕಾಗಿತ್ತು? ಅದನ್ನ ತೊಳ್ಕೊಬೇಕಷ್ಟೇ, ಏನ್ ಮಾಡಕ್ಕಾಗತ್ತೆ ಅಂತ. ಇವ್ರ ಕೋಪ ಬಂದ್ಬಿಟ್ಟು ತಲೆ ಎತ್ತಿ ಆ ಕಾಗೆ ಕಡೆ ನೋಡಿದ್ರೋ ಇಲ್ವೋ, ಆ ಕಾಗೆ ಸುಟ್ಟು ಹೋಯ್ತು. ಇವ್ರೇನ್ ಶಾಪನೂ ಕೊಡ್ಲಿಲ್ಲ, ಇವ್ರು ಕೋಪಿಸ್ಕೊಂಡು ನೋಡಿದ ರೀತಿಗೆ ಕಾಗೆ ಸುಟ್ಟು ಭಸ್ಮ ಆಗ್ಬಿಟ್ಟು ಅವ್ರಿಗೆ ತುಂಬಾ ಸಂತೋಷ ಆಗೋಯ್ತು. ಆಹಾ, ನನಗೆ ಎಷ್ಟು ತಪಶಕ್ತಿ ಬಂದ್ಬಿಟ್ಟಿದೆ, ನಾನ್ ನೋಡಿದ ತಕ್ಷಣ ಕಾಗೆನೆ ಸುಟ್ಟು ಬೂದಿ ಆಗೋಯ್ತು ಅಂತ ಖುಷಿಯಾಗಿ ಹೇಳ್ತಾರೆ. ಎದ್ಬಿಟ್ಟು ಊರೊಳಗಡೆ ಭಿಕ್ಷೆ ಬೇಡೋಣ ಅಂತ ಬರ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಒಂದು ಮನೆ ಹತ್ರ ನಿಂತ್ಕೊಂಡು ಭಿಕ್ಷೆ ಕೇಳ್ತಾರೆ. ಆ ಮನೆ ಒಳಗಡೆ ಇರೋ ಹೆಂಗಸು ಪಾಪ ಅವಳಿಗೇನೋ ಕೆಲಸ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾಳೆ. ಸ್ವಲ್ಪ ನಿಧಾನ ಆಗುತ್ತೆ ಅವಳು ಹೊರಗೆ ಬರೋದು. ಅಷ್ಟೊತ್ತಿಗೆ ಇವ್ರ ಕೋಪ ಬಂದ್ಬಿಟ್ಟಿರುತ್ತೆ. ಇವರು ಅವಳನ್ನ ದುರು ಅಂತ ನೋಡ್ತಾರೆ, ದುರ್ಗುಟ್ಕೊಂಡು ನೋಡ್ತಾರೆ. ತಕ್ಷಣ ಅವಳು ನಕ್ಬಿಡ್ತಾಳೆ. ನಕ್ಬಿಟ್ಟು, ನೀವು ನನ್ನ ದುರ್ಗುಟ್ಕೊಂಡು ನೋಡಿದ್ರೆ
ನಾನೇನು ಸುಟ್ಟು ಹೋಗಕ್ಕೆ ಕಾಗೆ ಅಲ್ಲ ಅಂತ ಹೇಳ್ತಾಳೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇವಳಿಗೆ ಯಾಕೆ ಗೊತ್ತಾಯ್ತು ನಾನ್ ಕಾಗೆ ಸುಟ್ಟಿದ್ದು ಅಂತ. ಅವಾಗ ಕೇಳ್ತಾರೆ, ಹ್ಯಾಕಮ್ಮ ಗೊತ್ತಾಯ್ತು ನಿನ್ಗೆ ನಾನ್ ಕಾಗೆ ಸುಟ್ಟಿದ್ದು? ಅವಳು ಹೇಳ್ತಾಳೆ, ನಾನು ಯಾವ ತಪಸ್ಸು ಮಾಡಿಲ್ಲ. ನಾನು ಗೃಹಿಣಿ, ಮನೆಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಗಂಡನ್ಗೆ ಏನೇನ್ ಸಹಾಯ ಬೇಕೋ ಮಾಡ್ತೀನಿ, ಅತ್ತೆ ಮಾವನ್ ನೋಡ್ಕೋತೀನಿ, ಮಕ್ಕಳನ್ನ ನೋಡ್ಕೋತೀನಿ. ಇವ್ರನ್ನೆಲ್ಲ ನೋಡ್ಕೊಳ್ಳೋ ಕೆಲಸನೇ ನಾನು ದೇವ್ರ ಕೆಲಸ ಅಂದ್ರೆ ಅದನ್ನೇ ಪೂಜೆ ಅನ್ನೋ ತರಹ ಮಾಡ್ತೀನಿ. ಅದರಿಂದ ನನಗೆ ದೇವ್ರು ನನ್ನ ಮೇಲೆ ಕರುಣೆ ತೋರಿಸ್ಬಿಟ್ಟು ನನಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯಿಂದ ನನಗೆ ನೀವು ಕಾಡಲ್ಲಿ ತಪಸ್ ಮಾಡ್ತಾ ಇದ್ದಾಗ ಒಂದು ಕಾಗೆನ ಸುಟ್ಟಿದ್ದು ನನಗ್ ಗೊತ್ತಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಅವಳು ಇಲ್ಲಿ ಊರಲ್ಲಿ ಮನೇಲೇ ಇದ್ಕೊಂಡು ಅವಳಿಗೆ ಅಲ್ಲೆಲ್ಲೋ ನಡೀತಾ ಇದ್ದಿದ್ದು ಇದು ಗೊತ್ತಾಗೋಯ್ತು. ಏನು ಆ ಕಾಗೆ ಸುಟ್ಟಿದ್ದು ಅವಳಿಗೆ ಮನೇಲಿ ಇದ್ಬಿಟ್ಟೆ ಗೊತ್ತಾಯ್ತು. ಹಾಗಾಗ್ಬಿಟ್ಟು ಅವಾಗ ಏನಾಯ್ತು, ಅವನಿಗೆ ತುಂಬಾ ಬೇಜಾರಾಯ್ತು. ಅಯ್ಯೋ, ನಾನು ಇಷ್ಟು ತಪಸ್ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ವಲ್ಲ, ತಪಸ್ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ, ಸುಮ್ನೆ ನಾನು ಇದು ಮಾಡ್ಕೊಂಡ್ಬಿಟ್ಟಿದೀನಿ ಅಷ್ಟೇನೆ, ಏನು ಪ್ರಯೋಜನ ಇಲ್ವಲ್ಲ. ಇವಳ ಹತ್ರ ನಾನು ಶರಣಾಗ್ಬಿಟ್ಟು ನಾನು ಏನಾದ್ರೂ ಮಾಡಿ ನನ್ನ ತಪಶಕ್ತಿನ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ಅಥವಾ ಈ ತರ ಅವಳ ಹತ್ರ ನಾನು ಹೇಗೆ ನಾನು ಇದು ಮಾಡ್ಬೇಕು, ಆ ಶಕ್ತಿನ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೋಬೇಕು ಅಂತ ಅವಳಿಗೆ ಶರಣಾಗ್ತಾರೆ. ಅವ್ರ ಕಾಲ್ ಮೇಲೆ ಬಿದ್ಬಿಟ್ಟು, ಅಮ್ಮ ತಾಯಿ ದಯವಿಟ್ಟು ನಿನ್ಗೆ ಈ ತರಹ ಶಕ್ತಿ ಹೇಗ್ ಬಂತು, ನನಗ್ ಸ್ವಲ್ಪ ಏನಾದ್ರೂ ಉಪದೇಶ ಮಾಡು, ನನಗೆ ಈ ತರ ನಾನು ಕೆಟ್ಟ ಇದನ್ನ ಮಾಡ್ಕೊಂಡಿರೋದನ್ನ ಕಡಿಮೆ ಮಾಡು ಅಂತ ಕೇಳಿದ್ರು. ಅವಾಗ ಅವಳು ಹೇಳಿದ್ದು, ನೋಡಿ ಸ್ವಾಮಿ, ನಾನು ಒಬ್ಬ ಗೃಹಿಣಿ, ನನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ, ನನಗೆ ನಿಮ್ಗೆ ಉಪದೇಶ ಮಾಡೋಷ್ಟೆಲ್ಲ ಆ ಥರ ಜ್ಞಾನ ಎಲ್ಲ ನನಗೆ ಗೊತ್ತಿಲ್ಲ. ನನ್ನ ಕೆಲಸ ಏನೋ ಅದನ್ನ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಅದನ್ನ ದೇವ್ರ ಪೂಜೆ ಅಂತ ಮಾಡ್ತೀನಿ ಅಷ್ಟೇ. ನನಗೆ ಗೊತ್ತಿರೋದಷ್ಟೇನೆ. ನಾನು ಇನ್ನೇನು ನಿಮಗ್ ಉಪದೇಶ ಮಾಡಕ್ಕಲ್ಲ. ಆಮೇಲೆ ನಾನು ಮನೇಲಿರೋ ಹೆಂಗಸು, ನಾನ್ ನಿಮಗೇನು ಉಪದೇಶ ಮಾಡಕ್ಕಾಗತ್ತೆ ಅಂತ ಕೇಳ್ತಾರೆ. ಆಗ ಅವರು, ಮತ್ತೆ ನಾನು ಏನಮ್ಮ ಮಾಡ್ಲಿ, ನೀವೊಂದು ಕೆಲಸ ಮಾಡಿ, ನೀವು ಪಕ್ಕದ ಊರಲ್ಲಿ ಒಬ್ಬ ಧರ್ಮ ವ್ಯಾಧ ಅಂತ ಇದ್ದಾನೆ, ಅವನ ಹತ್ರ ಹೋಗ್ಬಿಟ್ಟು ನೀವು ಅವನ್ನ ಕೇಳಿ, ಅವನು ಧರ್ಮೋಪದೇಶ ಮಾಡ್ತಾನೆ. ಸರಿ ಅಂತ ಇವ್ರು ಹೋಗ್ತಾರೆ, ಪಕ್ಕದೂರ್ಗ್ ಹೋಗ್ತಾರೆ. ಅಲ್ಲಿ ಧರ್ಮವ್ಯಾಧನ್ ಮನೆ ಕೇಳ್ತಾರೆ, ಎಲ್ಲ ಜನ ತೋರಿಸ್ತಾರೆ, ಅವ್ರ ಮನೆ ಹತ್ರ ಹೋಗ್ತಾರೆ. ನೋಡಿದ್ರೆ ಆ ಧರ್ಮವ್ಯಾಧ ಅಂದ್ರೆ ಅವನೊಬ್ಬ ಚರ್ಮ ಮಾರೋನು, ಮಾಂಸ ಮಾರೋನು. ಪ್ರಾಣಿಗಳನ್ನ ಕೊಂದು ಆ ಮಾಂಸನ ಕಟ್ ಮಾಡಿ ಅದನ್ನ ಜನರಿಗೆಲ್ಲ ಮಾರ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಇವನಿಗೆ ಬೇಜಾರಾಗ್ಬಿಡುತ್ತೆ. ಥೂ 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 ಥೂ, ಎಷ್ಟು ಅಸಹ್ಯವಾದ ಕೆಲಸ ಮಾಡ್ತಾ ಇದ್ದಾನೆ ಇವನು, ಇವನು ಜ್ಞಾನಿನ, ಇವನ ಹತ್ರ ನಾನು ಉಪದೇಶ ತಗೋಬೇಕಾ, ಛೀ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅವನೇನ್ ಮಾಡ್ತಾನೆ, ಸ್ವಲ್ಪ ಕಾದ್ಬಿಟ್ಟು ಕೂತ್ಕೋತಾನೆ, ನೋಡೋಣ ಅದೇನ್ ಹೇಳ್ತಾನೋ ಧರ್ಮವ್ಯಾಧ ಅಂತ ಕಾದ್ಬಿಟ್ಟು ಸಾಯಂಕಾಲ ಆಗುತ್ತೆ, ಅವನದೆಲ್ಲ ಕೆಲಸ ಮುಗಿಯುತ್ತೆ. ಕೆಲಸ ಮುಗಿಸಿ ಅವನು ಎಲ್ಲಾರನ್ನು ಕಳಿಸ್ತಾನೆ, ಜನನೆಲ್ಲ. ಆಮೇಲೆ ಅಂಗಡಿ ಮುಚ್ಚಿಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಬೇರೆ ಬಟ್ಟೆ ಎಲ್ಲ ಹಾಕೊಂಡು ಬಂದು ಅಲ್ಲಿ ಮುಂದ್ಗಡೆ ಕಟ್ಟೆ ಮೇಲೆ ಕೂತ್ಕೊತಾನೆ. ಏನ್ ಜನ, ಊರಿನ ಜನ ಎಲ್ಲ ಅವ್ರ ಮನೆ ಮುಂದೆ ಜಮಾಯಿಸ್ಬಿಟ್ಟಿರ್ತಾರೆ. ಯಾತಕ್ಕೆ ಅಂದ್ರೆ ಅವನು ಹೇಳೋ ಧರ್ಮದ ವಿಷಯನ ಕೇಳೋಕ್ಕೋಸ್ಕರ ಜನ ಬಂದಿರ್ತಾರೆ. ಅವನು ಹೇಳ್ತಾ ಇರ್ತಾನೆ, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಕಾಯಕ ಅಂದ್ರೇನು, ಹ್ಯಾಗ್ ಕೆಲಸ ಮಾಡ್ಬೇಕು, ಯಾವ ರೀತಿ ಕೆಲಸ ಮಾಡಿದ್ರೆ ಒಳ್ಳೇದು, ಹೇಗ್ ನಡ್ಕೋಬೇಕು ಜೀವನದಲ್ಲಿ, ಎಲ್ಲ ಅವನು ಹೇಳ್ತಾ ಇರ್ತಾನೆ. ಆಶ್ಚರ್ಯ ಆಗುತ್ತೆ, ಇದೇನಿದು, ಇವನು ಹೋಗಿ ಕೇಳ್ತಾನೆ, ಅಲ್ಲಪ್ಪ ನೀನ್ ನೋಡಿದ್ರೆ ಮಾಂಸ ಮಾರ್ತೀಯ, ನಿನ್ನ ಹತ್ರ ಇವರೆಲ್ಲ ಧರ್ಮದ ಬಗ್ಗೆ ಕೇಳಕ್ ಬರ್ತಾ ಇದ್ದಾರೆ, ಇದೇನಿದು, ನಂಗೆ ಆಶ್ಚರ್ಯ ಆಗ್ತದೆ, ನೀನ್ ಮಾಡೋ ಕೆಲ್ಸಕ್ಕೂ ನೀನ್ ಇವಾಗ ಹೇಳ್ತಿರೋ ಧರ್ಮಕ್ಕೂ ಏನು ಸಂಬಂಧನೇ ಇಲ್ವಲ್ಲಪ್ಪ ಅಂತಾನೆ. ಸ್ವಾಮಿ, ಇದು ಹಾಗಲ್ಲ, ನನಗೆ ಈ ಕೆಲ್ಸ, ಮಾಂಸ ಮಾರೋ ಕೆಲ್ಸ ನನ್ನ ಇದು ಏನೋ ನನ್ನ ಪೂರ್ವಜರಿಂದ ಬಂದಿರೋ ಕೆಲ್ಸ ಅದು. ಯಾಕೆಂದ್ರೆ ಅವರೆಲ್ಲ ಅದನ್ನೇ ಮಾಡ್ತಾ ಇದ್ರು, ನಾನು ಚಿಕ್ಕ ಹುಡುಗಿನಿಂದ ಅದನ್ನೇ ಕಲ್ತ್ಕೊಂಡಿದ್ದೀನಿ, ನನಗೆ ಆ ಕೆಲ್ಸ ಬಿಟ್ರೆ ಬೇರೆ ಏನ್ ಕೆಲ್ಸಾನು ಬರಲ್ಲ, ನಾನು ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ
ನಾನು ಅದನ್ನ ನನ್ನ ಕೆಲಸ, ನನಗೆ ನನ್ನ ಮಟ್ಟಿಗೆ ನನಗೆ ಬಂದಿರೋ ಕೆಲಸ ಇದು, ಅದರಿಂದ ಆ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ತೀನಿ ಅಷ್ಟೆ. ನಾನು ಈ ಕೆಲಸ ಮಾಡಬಾರ್ದು, ಆ ಕೆಲಸ ಮಾಡಬಾರ್ದು ಅದೆಲ್ಲ ನಂಗೇನು ಗೊತ್ತಿಲ್ಲ. ಆ ಕೆಲಸ ಮಾಡ್ತೀನಿ. ಆ ಕೆಲಸ ಮಾಡುವಾಗ ಎಲ್ಲ ಫಲಾನು ಪರಮಾತ್ಮನಿಗೆ ಒಪ್ಪಿಸ್ಬಿಡ್ತೀನಿ. ನಾನು ಏನು ಕೆಲಸ ಮಾಡಿದ್ರು ಆ ಪರಮಾತ್ಮ ನನ್ಗೆ ಕೊಟ್ಟಿರೋ ಕೆಲಸ ಇದು, ಇದರಿಂದ ಏನು ಫಲ ಬರುತ್ತೋ ಅದೆಲ್ಲ ಅವನಿಗೆ ಅಂತ ಅರ್ಪಿಸ್ಬಿಡ್ತೀನಿ. ಹಾಗಾಗ್ಬಿಟ್ಟು ನನಗೆ ಅದ್ರ ಬಗ್ಗೆ ನನಗೇನು ಸಂದೇಹ ಇಲ್ಲ ಅಂತ ಹೇಳ್ತೀನಿ. ಹಾಗಾಗ್ಬಿಟ್ಟು ನನಗೆ ಸ್ವಲ್ಪ ನನಗೆ ಜ್ಞಾನನೂ ಬಂತು. ನನಗೆ ಈ ತರ ಬೇರೆಯವರಿಗೆ ಆ ಜ್ಞಾನದ ಬಗ್ಗೆ ಹೇಳೋದಕ್ಕೂ ಕೂಡ, ಧರ್ಮದ ಬಗ್ಗೆ, ಜ್ಞಾನದ ಬಗ್ಗೆ, ಕೆಲಸದ ಬಗ್ಗೆ, ಆ ಧರ್ಮದ ಹೇಗೆ ನಡ್ಕೋಬೇಕು ಅದರದೆಲ್ಲ ನನಗೆ ವಿವರಣೆ ಕೊಡೋ ರೀತಿನಲ್ಲಿ ನನಗೆ ಅನುಭವ ಆಗಿದೆ, ಗೊತ್ತಾಗಿದೆ ಅಂತ ಹೇಳ್ತಾರೆ. ಅವಾಗ ಇವನಿಗೆ ಅನ್ಸುತ್ತೆ, ಓಹೋ, ನಾವು ಮಾಡೋ ಕೆಲಸನ ನಾವು ದೇವ್ರ ಕೆಲಸ ಅಂತ ಅನ್ನೋ ರೀತಿಲಿ ನಾವು ಮಾಡಿದಾಗ ಅದೇ ದೇವ್ರ ಪೂಜೆ ಆಗೋಗುತ್ತೆ. ಅದಕ್ಕೆ ಬಸವಣ್ಣನವ್ರು ಏನ್ ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ನಾವು ಪೂಜೆ ತರಹ ಮಾಡಿದಾಗ ನಾವು ಅದರಲ್ಲೇ ಕೈಲಾಸವನ್ನ ನೋಡಬಹುದು, ದೇವರ ಪ್ರೆಸೆನ್ಸ್ನ ಕಾಣಬಹುದು ಅಂತ ಹೇಳಿದ್ರು. ಈ ರೀತಿ ನಮಗೆ ಹೇಗಿರ್ಬೇಕು ಆಟಿಟ್ಯೂಡ್ ಟುವರ್ಡ್ಸ್ ವರ್ಕ್, ಹೇಗಿರ್ಬೇಕು ನಮ್ಗೆ, ನಮ್ಮ ಕೆಲಸನ ಯಾವ ರೀತಿ ನೋಡ್ಬೇಕು ನಾವು, ಪೂಜಿಸ್ಬೇಕು, ಪೂಜೆಯನ್ನು ತರಹ ನೋಡ್ಬೇಕು. ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ನೋಡಿ, ಈ ಕೆಲಸ ಏನು ಮಾಡಿದ್ರು ಅದ್ರ ಫಲಾನ ಭಗವಂತನಿಗೆ ಒಪ್ಪಿಸಿದಾಗ ಅದರಿಂದ ನಮ್ಗೆ ಒಳ್ಳೆ ಫಲನೇ ಸಿಗುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಈಗ ಎರಡನೇ ಅಂದ್ರೆ 20ನೇ ತಾಕು, ಅದರಲ್ಲಿ ಧರ್ಮ ಅನ್ನೋ ವಿಷಯದ ಮೇಲೆ ಉಪನ್ಯಾಸ ಇದೆ. ಅದರಲ್ಲೇನು, ಧರ್ಮ ಅಂದ್ರೆ ಏನು ಅಂತ. ಧರ್ಮ ಅಂದ್ರೆ ಏನು, ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಧರ್ಮ ಅಂದ್ರೆ ಏನ್ ಹೇಳ್ತೀವಿ, ರಿಲಿಜನ್ ಅಂತ ಹೇಳ್ತೀವಿ. ಆದ್ರೆ ಆ ಧರ್ಮ ಅನ್ನೋದು ರಿಲಿಜನ್ ಅನ್ನೋದು ಸರಿಯಾದ ಟ್ರಾನ್ಸ್ಲೇಷನ್ ಅಲ್ಲ ಅಂತ ಹೇಳ್ತಾರೆ. ರಿಲಿಜನ್ ಅಂದ್ರೆ ಏನಪ್ಪಾ, ಇಂಗ್ಲಿಷ್ ರಿಲಿಜನ್ ಅಂದ್ರೆ ಅದ್ರ ಪ್ರಕಾರ ಏನೇನಾಗುತ್ತೆ ರಿಲಿಜನ್ ಅಲ್ಲಿ ಒಂದ್ ಕಸ್ಟಮ್ ಫಾಲೋ ಮಾಡ್ತಾರೆ ರಿಲಿಜನ್ ಅಂದ್ರೆ. ಇದೇ ತರ ಪೂಜೆ ಮಾಡ್ಬೇಕು, ಇದೇ ತರ ಪದ್ಧತಿ, ಆಚಾರ ವಿಚಾರ ಎಲ್ಲ ಒಂದೇ ತರ ಇರುತ್ತೆ. ಹೌದು, ಅದು ಬೇಕಾದಷ್ಟು ರಿಲಿಜನ್ಸ್ ಇರುತ್ತೆ. ಒಬ್ಬೊಬ್ಬ ರಿಲಿಜನ್ಗೆ ಒಬ್ಬೊಬ್ಬ ಧರ್ಮ ಗುರುಗಳಿರ್ತಾರೆ ಅಲ್ವಾ. ಅವರು ಹೇಳಿದ ತರಹ ಒಂದು ಧರ್ಮ ಗ್ರಂಥ ಇರುತ್ತೆ. ಇವಾಗ ಎಷ್ಟು ರಿಲಿಜನ್ಸ್ ಇದೆ, ಕ್ರಿಶ್ಚಿಯಾನಿಟಿ ಅದು ರಿಲಿಜನ್, ಆಮೇಲೆ ಹಿಂದೂಯಿಸಂ ಅಂತಾರೆ, ಅದು ಒಂದು ಅದು ಆ ತರ ತಗೊಂಡಾಗ ಹಿಂದೂಯಿಸಂ, ಕ್ರಿಶ್ಚಿಯಾನಿಟಿ, ಮುಸ್ಲಿಂ ಇದೆಲ್ಲ ರಿಲಿಜನ್ ಅಂತ ಬರುತ್ತೆ. ಆದ್ರೆ ಧರ್ಮ ಅನ್ನೋದು ಅದಲ್ಲ ಅಂತ ಹೇಳ್ತಾರೆ. ರಿಲಿಜನ್ ಅಂದಾಗ ಒಂದೇನೋ ಒಂದು ಧರ್ಮ ಗ್ರಂಥ ಇರುತ್ತೆ, ಅದ್ರಲ್ಲಿ ಹೀಗೆ ಬರ್ದಿರ್ತಾರೆ, ಹೀಗೇ ನಡ್ಕೋಬೇಕು ಅಂತ ಹೇಳ್ತಾರೆ, ಈ ದೇವ್ರನ್ನೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ, ಆ ರೀತಿಲೇ ನಡ್ಕೋತಾರೆ. ಅದು ಜಾತಿ ಪದ್ಧತಿ ಹುಟ್ಟಾಕತ್ತೆ, ಜಾತಿಗಳು ಅಂತ ಬಂದ್ಬಿಡತ್ತೆ, ಬೇರೆ ಬೇರೆ ಜನರ ಮಧ್ಯೆ ತಾರತಮ್ಯ ಬಂದ್ಬಿಡುತ್ತೆ, ಭೇದ ಭಾವ ಬಂದ್ಬಿಡುತ್ತೆ. ಆದ್ರೆ ಧರ್ಮ ಅನ್ನೋದು ಯಾವ ಜಾತಿ ಮೇಲೂ ಅದು ಡಿಪೆಂಡ್ ಆಗಿಲ್ಲ. ಹುಟ್ಟಿರೋ ಎಲ್ಲ ಮನುಷ್ಯರಿಗೂ ಧರ್ಮ ಒಂದೇನೆ, ಬೇರೆ ಬೇರೆ ಧರ್ಮ ಅಂತ ಇಲ್ಲ. ಯಾಕೆ ಅಂದ್ರೆ ಧರ್ಮ ಅಂದ್ರೆ ಒಂದು ನಡ್ಕೊಳ್ಳೋ ರೀತಿ, ಒಂದು ವ್ಯವಸ್ಥೆ ಇರುತ್ತೆ. ಇವಾಗ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆ ಇದೆ, ಸೃಷ್ಟಿನಲ್ಲಿ ಒಂದು ವ್ಯವಸ್ಥೆ ಇದೆ ಅಲ್ವಾ. ಕಾಲಕ್ಕೆ ಮಳೆ ಬರುತ್ತೆ, ಬೆಳೆ ಬೆಳೆಯುತ್ತೆ, ಕಾಲಕ್ಕೆ ಏನೇನಾಗಬೇಕು, ಋತುಗಳು ಚೇಂಜ್ ಆಗುತ್ತೆ, ಎಲ್ಲ ಆಗುತ್ತೆ. ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಸಾಯಂಕಾಲ ಮುಳುಗ್ತಾನೆ, ಆಮೇಲೆ ನದಿ ಹರಿಯುತ್ತೆ, ಬೆಟ್ಟ ನಿಂತಿರುತ್ತೆ ಗಟ್ಟಿಯಾಗಿ, ಹೀಗೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ನಾವೇನಾದ್ರೂ ಮಾಡ್ತೀವಾ, ಅದಕ್ಕದೇ ಸಹಜವಾಗಿ ನಡೀತಾ ಹೋಗುತ್ತೆ. ಇದು ಧರ್ಮ ಅಂದ್ರೆ ಅರ್ಥ ಒಂದು ವ್ಯವಸ್ಥೆ. ಇವಾಗ
ಪ್ರಕೃತಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿವೆ. ಒಂದು ಪ್ರಾಣಿ ಹುಲಿ, ಸಿಂಹ ಇದೆಲ್ಲ ಮಾಂಸ ತಿನ್ನುವಂತಹ ಪ್ರಾಣಿಗಳು. ಅದೆಲ್ಲ ಜಿಂಕೆ, ಆಮೇಲೆ ಕಾಡೆಮ್ಮೆ, ಆ ಥರದ್ದು ಚಿಕ್ಕ ಚಿಕ್ಕ ಬೇರೆ ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳನ್ನ ತಿಂದ್ಬಿಟ್ಟು ಈ ಮಾಂಸಾಹಾರಿ ಪ್ರಾಣಿಗಳು ಬದುಕತ್ವೆ. ಈ ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನ ತಿಂದ್ಬಿಟ್ಟು ಅವು ಬದುಕತ್ತೆ. ಆದ್ರೆ ಇದನ್ನ ಸಾಯಿಸಿ ಅದನ್ನ ತಿಂದು ಏನ್ ಮಾಡಿದ್ರು ಅದು ಯಾವುದಕ್ಕೂ ತೊಂದರೆ ಆಗಲ್ಲ. ಅದದು ಎಷ್ಟೆಷ್ಟು ಪಾಪ್ಯುಲೇಷನ್ ಇರಬೇಕೋ ಅಷ್ಟಷ್ಟು ಇದ್ದೇ ಇರುತ್ತೆ. ಅದನ್ನ ಕಾಪಾಡೋದು ಯಾರು? ಪ್ರಕೃತಿ. ಅಂದ್ರೆ ಇದನ್ನ ಹಸುವಾದಾಗ ಇದು ತಿನ್ನುತ್ತೆ, ಮತ್ತೆ ಇದು ಇನ್ನೊಂದು ಮತ್ತೆ ಬೇರೆ ಇನ್ನೊಂದು ಪ್ರಾಣಿ ಹುಟ್ಟುತ್ತೆ, ಬೆಳೆಯುತ್ತೆ, ಹೀಗೆ ಇರುತ್ತೆ. ಅಂದ್ರೆ ಯಾವುದೂ ನಶಿಸಿ ಹೋಗಲ್ಲ. ಅದನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳೋದು ಪ್ರಕೃತಿ. ಇದಕ್ಕೆ ಧರ್ಮ ಅಂತ ಹೇಳೋದು. ಅಂದ್ರೆ ಯಾವ್ಯಾವ ರೀತಿ ನಡ್ಕೊಂಡು ಹೋಗ್ಬೇಕೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಧರ್ಮ ಅಂತ. ಈಗ ನಾವು ಯಾವತ್ತಾದ್ರೂ ಸೂರ್ಯಂಗೆ ಹುಟ್ಟಪ್ಪ ಅಂತ ಹೇಳಿದೀವ? ಇಷ್ಟೊತ್ತಿಗೆ ಹುಟ್ಟಬೇಕು ನೀನು ಅಂತ ಹೇಳಿದೀವ? ಇಲ್ಲ. ಇಷ್ಟೊತ್ತಿಗೆ ಕರೆಕ್ಟಾಗಿ ಬೆಳಕಾಗ್ಬೇಕು ಅಂತಿರುತ್ತೆ, ಅವಾಗ ಸೂರ್ಯ ಕಾಣಿಸ್ತಾನೆ. ಈಗ ಸೂರ್ಯ ಸೌರಮಂಡಲ ಇರುತ್ತೆ, ಸೂರ್ಯ ಒಂದು ನಕ್ಷತ್ರ, ಅದ್ರ ಸುತ್ತಲೂ ಭೂಮಿ ಅದೆಲ್ಲ ಸುತ್ತುತ್ತೆ. ಆ ಸುತ್ತೋದು ಅದು ಒಂದು ಕಕ್ಷೆ ಇರುತ್ತೆ, ಅದ್ರದ್ದೊಂದು ಮಾರ್ಗ ಇರುತ್ತೆ, ಆ ಮಾರ್ಗದಲ್ಲೇ ಸುತ್ತುತ್ತದು. ಅದೊಂಚೂರು ಆ ಕಡೆ ಈ ಕಡೆ ಹೋಗುತ್ತಾ? ಆ ಮಾರ್ಗ ಯಾರು ಮಾಡಿದವರು? ಅದಕ್ಕೆ ಯಾರು ಆ ಕಕ್ಷೆಯಲ್ಲಿ ಕೂರಿಸ್ತವ್ರು ಯಾರು? ಅದು ಹೀಗೇ ಸುತ್ತಬೇಕು ಅಂತ ಹೇಳಿದವ್ರು ಯಾರು? ಇದೆಲ್ಲ ನಡೀತಾ ಇದೆ. ಅದು ಎಲ್ಲ ಅದ್ರ ಪಾಡ್ಗದು ನಡೀತಾ ಇದೆ. ಅಷ್ಟು ಚೆನ್ನಾಗಿ ಅಷ್ಟಷ್ಟು ದೊಡ್ಡ ಕಾಯಗಳು, ಆಕಾರಗಳು ಅವೆಲ್ಲ ನಿಯಮಬದ್ಧವಾಗಿ ನಡೀತಾ ಇದೆ. ಇದನ್ನೆಲ್ಲ ನಿಯಮಬದ್ಧವಾಗಿ ನಡೆಸೋನ್ ಯಾರು? ಅವನ್ ಯಾರು ಅಂದ್ರೆ ಅವನೇ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಒಂದು 5 minutes ಬರ್ತೀನಿ ಹೌದು. ಬಿಟ್ಬಿಟ್ಟು. ಅವನಿಗೆ ಸೃಷ್ಟಿಕರ್ತ, ಆಮೇಲೆ ಭಗವಂತ ಅಂತ ಹೇಳ್ತೀವಿ. ಭಗವಂತ ಏನ್ ಮಾಡ್ತಾನೆ? ಎಲ್ಲ ಸೃಷ್ಟಿ ಮಾಡ್ತಾನೆ. ಆಮೇಲೆ ಅದನ್ನೆಲ್ಲ ಅವನು ಕೂಡ ಆ ಸೃಷ್ಟಿಲಿ ಇದ್ಬಿಟ್ಟು ಅದನ್ನೆಲ್ಲ ಸರಿಯಾದ ರೀತಿಲಿ ನಡ್ಕೊಂಡು ಹೋಗೋ ತರ ನೋಡ್ಕೋತಾನೆ. ಈ ನಿಯಮಬದ್ಧವಾಗಿ ನಡೆಯುತ್ತಲ್ಲ, ಅದೇ ಧರ್ಮ. ಈ ನಿಯಮಬದ್ಧವಾಗಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಎಲ್ಲಾನು ನಡ್ಕೊಳತ್ವೆ. ಆದ್ರೆ ಮನುಷ್ಯ ಒಬ್ಬ ಮಾತ್ರ ಈ ನಿಯಮವನ್ನ ಉಲ್ಲಂಘನೆ ಮಾಡ್ತಾರೆ, ನಿಯಮನ ಸರಿಯಾಗಿ ಪಾಲಿಸಲ್ಲ. ಅದರಿಂದ ಏನ್ ಮಾಡ್ತಾನವನು? ಮನುಷ್ಯ ಈ ತರ ನಿಯಮವನ್ನ ಉಲ್ಲಂಘನೆ ಮಾಡೋದೇ ಅಧರ್ಮ. ಮನುಷ್ಯನೊಬ್ಬನಿಂದ ಮಾತ್ರ ಅಧರ್ಮ ಆಗಕ್ ಸಾಧ್ಯ. ಯಾವ ಪ್ರಾಣಿ ಪಕ್ಷಿಗಳಿಂದಾನೂ ಅಧರ್ಮ ಆಗೋಕ್ ಸಾಧ್ಯ ಇಲ್ಲ. ಧರ್ಮದಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ನಡ್ಕೊಳತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಈಗ ಒಂದು ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ ಎಲ್ಲ ಇರುತ್ತೆ. ಅದೆಲ್ಲದ್ರಲ್ಲೂ ಒಳಗಡೆ ಏನಿರುತ್ತೆ? ನಾವೊಂದು ಮೈಕ್ರೋಸ್ಕೋಪ್ ಇಟ್ಟು ನೋಡಿದಾಗ ಅದರಲ್ಲಿ ಅದ್ರೊಳಗಡೆ ಇರೋದೇನು? ಒಂದು ಎಲೆಕ್ಟ್ರಾನು, ಒಂದು ಪ್ರೋಟಾನು, ನ್ಯೂಟ್ರಾನು, ಇದೆಲ್ಲ ಇರುತ್ತೆ. ಅಂದ್ರೆ ಎಲ್ಲಾ ವಸ್ತುಗಳಲ್ಲೂ, ಮನುಷ್ಯನ ದೇಹದಲ್ಲೂ ಅದೇ ಇರೋದು, ಪ್ರಾಣಿಗಳ ದೇಹದಲ್ಲೂ ಇರೋದು, ಒಂದು ಮರ, ಗಿಡ ಏನೇ ತಗೊಳ್ಳಿ ಎಲ್ಲದರೊಳಗಡೆನೂ ಇಷ್ಟೇ ಇರೋದು. ಅಣು, ರೇಣು, ತೃಣ, ಕಾಷ್ಟ ಏನ್ ತಗೊಂಡ್ರು ಅದ್ರಲ್ಲೆಲ್ಲ ಇರೋದು ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಇಷ್ಟೇ ಇರೋದು. ಅಂದ್ರೆ ಇದೆಲ್ಲ ಒಂದು ಎನರ್ಜಿ ಅಷ್ಟೆ, ಎನರ್ಜಿ ಪ್ಯಾಟ್ರನ್ಸ್ ಅಷ್ಟೆ. ಈ ಎನರ್ಜಿ ಪ್ಯಾಟ್ರನ್ನೇ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸ್ಥೂಲವಾಗಿ ಕಾಣಿಸ್ತಾ ಇದೆ. ಈ ಸ್ಥೂಲವಾಗಿ ಕಾಣಿಸ್ತಾ ಇರೋದೆಲ್ಲ ಒಂದೊಂದು ರೀತಿಲಿ ಕರೆಕ್ಟಾಗಿ ಅಳವಡಿಸಲಾಗಿದೆ, ಅದಕ್ಕೆ ಸರಿಯಾಗಿ ನಡ್ಕೋತಾ ಇದೆ. ಅದರಿಂದ ಎಷ್ಟೋ ಜನ ಬೇರೆ 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 ತರಹ ಕೆಲಸ ಮಾಡ್ತಾರೆ. ಒಬ್ರು ವ್ಯಾಪಾರಿಗಳಿರ್ತಾರೆ, ವಿಜ್ಞಾನಿಗಳಿರ್ತಾರೆ, ರೈತರು ಇರ್ತಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ಅವ್ರವ್ರ ಕೆಲಸ ಅವ್ರವ್ರು ಸರಿಯಾಗಿ ಮಾಡ್ಕೊಂಡು ಹೋದಾಗ ಈ ವ್ಯವಸ್ಥೆ ಸರಿಯಾಗಿ ನಡೆಯುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ನಮ್ದ್ರಲ್ಲಿ ಯಾರೋ ಮಾಡೋ ಕೆಲಸ ಇನ್ಯಾರೋ ಮಾಡ್ತಾರೆ.
ಯಾರೋ ಅವ್ರ ಕೆಲ್ಸನ ಸರಿಯಾಗಿ ಮಾಡೋದೇ ಇಲ್ಲ. ಹೀಗಾಗ್ಬಿಟ್ಟು ಎಲ್ಲ ಸಮತೋಲನ ತಪ್ಪೋಗುತ್ತೆ. ಈ ಸಮತೋಲನ ತಪ್ಪೋಗೋದ್ರಿಂದನೇ ಅಲ್ಲಿ ತೊಂದರೆ ಬರುತ್ತೆ. ಯಾವಾಗ ಈ ವ್ಯವಸ್ಥೆಗೆ ತೊಂದರೆ ಬರುತ್ತೋ ಅದು ಅಧರ್ಮ. ಒಂದು ವ್ಯವಸ್ಥೆ ಸರಿಯಾಗಿ ನಡ್ಕೊಂಡು ಹೋಗೋ ರೀತಿಲೇ ಮನುಷ್ಯನು ನಡೆದ್ರೆ ಅದು ಧರ್ಮ. ಅಂದ್ರೆ ಧರ್ಮ ಅನ್ನೋದಕ್ಕೂ ರಿಲಿಜನ್ ಅನ್ನೋದಕ್ಕೂ ಇಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ. ಧರ್ಮ ಅಂದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಏನು ನಡೆಯುತ್ತೋ ನ್ಯಾಚುರಲ್ ಆಗಿ ಅದಾಗೆ ನಡೀತಾ ಇರುತ್ತೆ. ಪ್ರಪಂಚದಲ್ಲಿ ಯಾವುದನ್ನು ನಾವೇನು ಮಾಡಲ್ಲ, ಎಲ್ಲ ನಡೀತಾ ಇದೆ. ಆದ್ರೆ ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಕೆಲವೆಲ್ಲ ಅದ್ರಲ್ಲಿ ಹಾಳು ಮಾಡ್ತೀವಿ. ಇವಾಗೇನು ಮೆಟ್ರೋ ಗಿಟ್ರೋ ಎಲ್ಲ ಕಟ್ಟಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇದ್ದಿದ್ದ ಮರಗಳನ್ನೆಲ್ಲ ಕಡ್ದು ಹಾಕಿದ್ವಿ. ಮರಗಳನ್ನೆಲ್ಲ ಕಡ್ದು ಹಾಕ್ಬಿಟ್ಟು ಇವಾಗ ಬೆಂಗಳೂರು ಎಷ್ಟು ಬಿಸಿಯಾಗಿದೆ ನೋಡಿ, ಎಷ್ಟು ಬಿಸಿಯಾಗಿ ಮಳೆ ಬಂದ್ರೆ ಸಾಕು ಅಂತ ಕಾಯೋ ತರ ಆಗಿದೆ. ಬೆಂಗಳೂರು ತಂಪು ಪ್ರದೇಶ ಅಂತ ಮೈಸೂರಿನ ರಾಜರು ಬೆಂಗಳೂರಲ್ಲಿ ಸಮ್ಮರ್ ಪ್ಯಾಲೇಸ್ ಕಟ್ಟಿದ್ರು. ಆದ್ರೆ ಈಗ ಬೆಂಗಳೂರೇ ಸಮ್ಮರು ಜಾಸ್ತಿ ಆಗೋ ತರ ಆಗುತ್ತೆ. ಆದ್ರಿಂದ ಧರ್ಮದ ಅಂದ್ರೆ ವ್ಯವಸ್ಥೆ, ಒಂದು ಪ್ರಕೃತಿಯ ವ್ಯವಸ್ಥೆ ಹಾಳು ಮಾಡದೇ ಇರೋ ತರ ನಡ್ಕೊಳ್ಳೋದೆ ಧರ್ಮ ಅಂತ ಹೇಳ್ತು. ಅದರಿಂದ ರಿಲಿಜನ್ ಅನ್ನೋದಕ್ಕೂ ಧರ್ಮ ಅನ್ನೋದಕ್ಕೂ ನಾವು ಆ ಟ್ರಾನ್ಸ್ಲೇಷನ್ ಸರಿ ಹೋಗಲ್ಲ. ಅರ್ಥ ಧರ್ಮ ಅಂದ್ರೆ ಬೇರೆ. ಧರ್ಮ ಅಂದ್ರೆ ಧಾರಯತಿ ಇತಿ ಧರ್ಮ ಅಂತಾರೆ. ಅಂದ್ರೆ ಯಾವುದು ಎಲ್ಲವನ್ನು ಧಾರಣೆ ಮಾಡುತ್ತೋ, ಅಂದ್ರೆ ಎಲ್ಲಾನು ರಕ್ಷಣೆ ಮಾಡುತ್ತೆ, ಎಲ್ಲಾನು ಅದು ಧಾರಣೆ ಮಾಡುತ್ತೆ, ಅದೇ ಅದನ್ನ ಹಿಡ್ಕೊಂಡಿರುತ್ತೆ, ವ್ಯವಸ್ಥೆನ ರೂಪಿಸಿರುತ್ತೆ, ಅದು ಧರ್ಮ. ಆಮೇಲೆ ಧರ್ಮೋ ರಕ್ಷತಿ ರಕ್ಷಿತಃ ಅಂದ್ರೆ ಧರ್ಮನ ಯಾರು ಕಾಪಾಡ್ತಾರೋ ಅವ್ರನ್ನ ಧರ್ಮ ಕಾಪಾಡುತ್ತೆ ಅಂತ ಹೇಳ್ತಾರೆ. ಧರ್ಮನ ಯಾರು ಕಾಪಾಡ್ತಾರೋ ಅಂದ್ರೆ ನಾವೇನ್ ಮಾಡ್ಬೇಕು, ಯಾವ ವ್ಯವಸ್ಥೆನೂ ಹಾಳು ಮಾಡದೇ ಇರೋ ತರ ನಾವು ನಡ್ಕೊಳ್ಳೋದೇ ಧರ್ಮ. ಆ ಧರ್ಮನ ಯಾರು ಕಾಪಾಡ್ತಾರೋ ಅವ್ರನ್ನ ಆ ಧರ್ಮನೇ ಕಾಪಾಡುತ್ತೆ, ಅಂದ್ರೆ ಆ ಪ್ರಕೃತಿನೇ ಅವ್ರನ್ನ ಕಾಪಾಡುತ್ತೆ. ಇವಾಗ ನಮ್ಮ ದೇಹದಲ್ಲಿ ನಿಮ್ ಹಾರ್ಟ್ ಬೀಟ್ ನೀವು ಮಾಡ್ತೀರಪ್ಪ ಪೂರ್ಣಿಮಾ, ನಿಮ್ ಹಾರ್ಟ್ ಬೀಟ್ ನೀವು ಮಾಡ್ತೀರಾ? ಹಾರ್ಟ್ ಬೀಟ್ ಆಗೋ ತರ ಯಾರು ಮಾಡ್ತಿದ್ದಾರೆ? ಭಗವಂತ. ಅದೇ ನಡೀತಾ ಇದೆ ಅಲ್ವಾ? ಅದಾಗೆ ನಡೀತಾ ಇದೆ. ಉಸಿರಾಟ ನಾವ್ ಆಡ್ತೀವ? ನಾವು ಪ್ರಯತ್ನ ಪೂರ್ವಕವಾಗಿ ಆಡ್ತೀವ ಉಸಿರಾಟ? ಇಲ್ಲ, ಉಸಿರಾಟ ನಡೀತಾ ಇದೆ. ಹಾಗೆ ನಮ್ಮ ಮಿದುಳು ಬ್ರೈನು ಕೆಲಸ ಮಾಡೋದು ಅದಾಗೆ ನಡೀತಾ ಇದೆ, ಮಾಡ್ತಾ ಇದೆ. ಇದೆಲ್ಲ ಒಂದು ಮಿಷಿನ್ ಕೆಲಸ ಮಾಡ್ಬೇಕಾದ್ರೆ ನಾವು ಬೇರೆ ನಾವು ಕಂಡು ಹಿಡಿದಿರೋ ಮಿಷಿನ್ ಆದ್ರೆ ನಾವು ಹೋಗಿ ಆನ್ ಮಾಡ್ಬೇಕು. ಆನ್ ಮಾಡಿದ್ರೆ ನಾವು ಫ್ಯಾನು ಆನ್ ಮಾಡಿದ್ರೆ ಫ್ಯಾನ್ ಗಾಳಿ ತಿರುಗುತ್ತೆ, ಗಾಳಿ ಬರುತ್ತೆ. ಆದ್ರೆ ಮನುಷ್ಯನ ದೇಹದಲ್ಲಿ ಏನಾದ್ರೂ ನಾವು ಮಾಡ್ತಾ ಇದೀವ? ಏನು ನಾವು ಮಾಡ್ತಾ ಇಲ್ಲ, ಎಲ್ಲ ನಡೀತಾ ಇದೆ. ಅದೇ ಧರ್ಮ. ಆಮೇಲೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯಂ ಪರಧರ್ಮ ಭಯಾಪಹಂ. ಅಂದ್ರೆ ನಮ್ಮ ಸ್ವಧರ್ಮ ಅಂದ್ರೆ ಎಲ್ರಿಗೂ ಒಂದೊಂದು ಅವ್ರದೇ ಸ್ವಂತ ಧರ್ಮ ಅಂತಿರುತ್ತೆ. ಇವಾಗ ಇವನು ಅರ್ಜುನ ಕ್ಷತ್ರಿಯನಾದವನಿಗೆ ಒಂದು ಧರ್ಮ, ಅವನದೇ ಒಂದು ಧರ್ಮ ಇದೆ, ಅವನು ಅದನ್ನೇ ಪರಿಪಾಲಿಸ್ಬೇಕು. ಅದೇ ರೀತಿ ನಮ್ಮ ಇದ್ರಲ್ಲೂ ಸಮಾಜದಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ಇರುತ್ತೆ. ಆಯಾಯ ಧರ್ಮನ ಅವ್ರವ್ರು ಪರಿಪಾಲಿಸಿದಾಗ ಅದು ಎಲ್ಲಾನು ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಅದು ಬಿಟ್ಟು ನಮ್ಮ ಧರ್ಮನ್ ಬಿಟ್ಟು ಬೇರೆ ಧರ್ಮನ್ ಪರಿಪಾಲಿಸೋಕ್ ಹೋದಾಗ ಅದರಿಂದ ನಮ್ಗೆ ತೊಂದರೆ ಆಗುತ್ತೆ. ಅದರಿಂದ ನಮ್ಮ ಧರ್ಮ ಸ್ವಧರ್ಮನ ನಾವು ಪಾಲಿಸೋದು ನಮ್ಮ ಧರ್ಮ. ಕ್ಷತ್ರಿಯ ಏನ್ ಮಾಡ್ಬೇಕು? ಅನ್ಯಾಯದ ವಿರುದ್ಧ ಹೋರಾಡ್ಬೇಕು. ಇವಾಗ ನಮ್ದ್ರಲ್ಲೂ ಸೈನಿಕರು ಇರ್ತಾರೆ. ಸೈನಿಕರು ಏನ್ ಮಾಡ್ತಾರೆ? ದೇಶ ಕಾಯ್ತಾರೆ. ಬೇರೆ ದೇಶದವ್ರು ಅಟ್ಯಾಕ್ ಮಾಡಿದಾಗ ಅವ್ರು ಯುದ್ಧ ಮಾಡ್ತಾರೆ. ಅದು ಅವ್ರದ್ದು ಧರ್ಮ. ಅವ್ರು ಅದನ್ನ ಮಾಡಿದಾಗ ತಪ್ಪಾಗಲ್ಲ. ಅವರು ಆ ಶತ್ರು ಸೈನಿಕರನ್ನ ಸಾಯಿಸಿದ್ರು ಅದು ಅವ್ರ ತಪ್ಪಲ್ಲ, ಅದು ಧರ್ಮ ಅಂತ ಆಗುತ್ತೆ. ಅದೇ ಯಾರೋ
ಸಮಾಜದಲ್ಲಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಹೋಗ್ಬಿಟ್ಟು ಇನ್ನೊಬ್ಬನ ಕೊಂದ್ಬಿಟ್ರೆ ಅದು ತಪ್ಪಾಗುತ್ತೆ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಸೈನಿಕ ಮಾಡಿದ್ರೆ ಅವನಿಗೆ ಅವಾರ್ಡ್ ಕೊಡ್ತಾರೆ. ಅದೇ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅವನಿಗೆ ಶಿಕ್ಷೆ ಸಿಕ್ಕುತ್ತೆ. ಅದರಿಂದ ಸ್ವಧರ್ಮನ್ ಪರಿಪಾಲಿಸ್ಬೇಕು. ಅವರವರಿಗೆ ಯಾವ ಧರ್ಮ ಸರಿ ಅಂತ ಇರುತ್ತೋ, ಅವ್ರ ಕರ್ತವ್ಯ ಏನಿರುತ್ತೋ ಅದನ್ನ ಪರಿಪಾಲಿಸಿದಾಗ ಅದು ಧರ್ಮ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾನೆ ಕೃಷ್ಣ ಇದರಲ್ಲಿ, ಗೀತೆನಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಅಂದ್ರೆ ಎಲ್ಲ ಧರ್ಮಗಳನ್ನು ನೀನು ಪರಿತ್ಯಜ್ಯ ಬಿಟ್ಬಿಟ್ಟು ನನ್ನಲ್ಲಿ ಶರಣಾಗು. ಅಂದ್ರೆ ಎಲ್ಲಾನು ನನಗೆ ಅರ್ಪಿಸ್ಬಿಡು. ಎಲ್ಲ ಕರ್ಮಗಳನ್ನು ಎಲ್ಲ ಇದನ್ನು ನನಗೆ ಅರ್ಪಿಸ್ಬಿಟ್ರೆ ಅವಾಗ ನೀನು ಆರಾಮಕ್ಕೆ ಕೆಲಸ ಮಾಡ್ಬೋದು. ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ನಮಗೆ ಅಹಂಕಾರ ಬರ್ಸುತ್ತೆ. ಅದೇ ದೇವ್ರು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಾವದನ್ನ ಒಂದು ಭಗವಂತನ ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ತೀವಿ. ನನಗೆ ಶರಣ ಆದಾಗ ನಾನು ನಿನ್ನನ್ನ ಕಾಯ್ತೀನಿ ಅಂತ ಹೇಳ್ತಾರೆ ಕೃಷ್ಣ. ಇದೆಲ್ಲ ನಮ್ಮ ದೇಹ ಮನಸ್ಸು ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು ಕೆಲಸಗಳು. ಅದನ್ನ ನಾವಿವಾಗ ಧರ್ಮ ಅಂತ ಹೇಳಿದ್ವಿ. ದೇಹ ಧರ್ಮ, ವೃತ್ತಿ ಧರ್ಮ, ಪುರುಷ ಧರ್ಮ, ಸ್ತ್ರೀ ಧರ್ಮ, ಈ ತರ ಒಬ್ಬೊಬ್ರಿಗೆ ಒಂದೊಂದು ರೀತಿ ಧರ್ಮ ಇರುತ್ತೆ. ಆಶ್ರಮ ಧರ್ಮ, ಆಶ್ರಮ ಧರ್ಮ ಅಂದ್ರೆ ಈಗ ಬ್ರಹ್ಮಚರ್ಯ, ವೃದ್ಧಾಶ್ರಮ, ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮ ಈ ತರ ಎಲ್ಲ ಇರುತ್ತೆ. ಅಂದ್ರೆ ಅವರು ಬ್ರಹ್ಮಚರ್ಯ ಅಂದ್ರೆ ಅವರು ಫಸ್ಟು ವಿದ್ಯಾರ್ಥಿಗಳಾಗಿರುವಾಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವರು ವಿದ್ಯೆ ಕಲಿಬೇಕು. ಗೃಹಸ್ಥಾಶ್ರಮ ಅಂದ್ರೆ ಅವರು ತನ್ನ ಹೆಂಡತಿ ಮಕ್ಕಳ ಜೊತೆಲಿ ಇದ್ಕೊಂಡು ಗೃಹಸ್ಥರಾಗಿ ಮನೆಗೆ ಬರೋ ಯಾರಾದ್ರೂ ಅತಿಥಿಗಳ ಸೇವೆ ಮಾಡಿಕೊಂಡು ಅವ್ರ ಮನೆಯಲ್ಲಿ ಏನು ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ಕೋಬೇಕು. ಅದು ಎಲ್ಲಾ ಇದಕ್ಕೂ ಒಂದೊಂದು ಧರ್ಮ ಅಂತಿರುತ್ತೆ. ಆಯಾಯ ಟೈಮ್ಗೆ ಅದನ್ನ ಮಾಡ್ಬೇಕು ಅಂತಿರುತ್ತೆ. ಆ ರೀತಿ ನೀತಿಗಳನ್ನ ಕರೆಕ್ಟಾಗಿ ಪಾಲಿಸ್ಕೊಂಡು ಹೋದಾಗ ಅವನಿಗೆ ಒಳ್ಳೇದ. ಇದೆಲ್ಲ ದೇಹಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿದ್ದ ಧರ್ಮಗಳು. ಆದ್ರೆ ಆತ್ಮಧರ್ಮ ಅಂತ ಇರುತ್ತೆ. ಆತ್ಮಧರ್ಮ ಅಂದ್ರೆ ನಾನು ಮತ್ತೆ ಭಗವಂತ ಒಂದೇ. ನಾನು ಭಗವಂತ ಬೇರೆ ಬೇರೆ ಅಲ್ಲ. ನಾನು ಭಗವಂತನ ಸ್ವರೂಪನೇ. ನಾನು ಭಗವಂತನಲ್ಲಿರೋ ಸ್ವರೂಪ, ನನ್ನಲ್ಲಿರೋ ಸ್ವರೂಪ ಒಂದೇ ಅಂತ ಗೊತ್ತಾದಾಗ ಆತ್ಮಧರ್ಮದಲ್ಲಿ ಅವನು ಸರಿಯಾಗಿ ನಡ್ಕೋತ. ಆಗ ಅವನಿಗೆ ಯಾರಿಗೂ ಕೆಟ್ಟದ್ ಮಾಡಲ್ಲ. ಯಾಕೆಂದ್ರೆ ಅವನು ಎಲ್ಲರೂ ಆತ್ಮಸ್ವರೂಪಿಗಳು, ಎಲ್ಲರೂ ಭಗವಂತನ ಸ್ವರೂಪ ಅಂತ ಗೊತ್ತಿರುತ್ತೆ. ಆದ್ರಿಂದ ಅವನು ಎಲ್ರೂ ಚೆನ್ನಾಗಿ ನೋಡ್ಕೋತಾನೆ, ಎಲ್ರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾನೆ. ಯಾವಾಗ ಧರ್ಮ ನಶಿಸಿ ಹೋಗುತ್ತೋ, ಅಂದ್ರೆ ಅಧರ್ಮ ಜಾಸ್ತಿ ಆಗಿ ಧರ್ಮ ಕಡಿಮೆ ಆಗುತ್ತೋ, ಆವಾಗ ಭಗವಂತನೇ ಇಲ್ಲಿ ಬರ್ತಾನೆ, ಭೂಮಿಗೆ ಬಂದು ಆ ಧರ್ಮನ ಎತ್ತಿ ಹಿಡಿತಾನೆ ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ. ಅಂದ್ರೆ ಎಲ್ಲಿ ಧರ್ಮ ಕಡಿಮೆ ಆಗಿ ಅಧರ್ಮ ಜಾಸ್ತಿ ಆಗುತ್ತೋ ಅವಾಗ ದೇವರು ಯಾರ್ದಾದ್ರೂ ಒಂದು ರೂಪದಲ್ಲಿ ಬಂದು ಅದನ್ನ ಸರಿ ಮಾಡ್ತಾನೆ ಅಂತ ಇದರ ಅರ್ಥ. ಹೀಗೆ ಧರ್ಮದ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ನಮ್ದು ಏನ್ ಕೆಲಸ ಅದನ್ನ ಸರಿಯಾಗಿ ಮಾಡ್ಬೇಕು. ಆಮೇಲೆ ಈ ವ್ಯವಸ್ಥೆ ಒಂದು ರೀತಿಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇರೋದನ್ನ ಹಾಳು ಮಾಡಬಾರ್ದು. ಅದಕ್ಕೆ ಅನುಕೂಲವಾಗಿ ನಡ್ಕೊಳ್ಳೋದನ್ನ ಕಲಿಬೇಕು. ಹೀಗ್ ಮಾಡ್ಕೊಂಡಾಗ ಅಲ್ಲಿ ಧರ್ಮ ಸಂಸ್ಥಾಪನೆ ಆಗುತ್ತೆ. ಆ ಧರ್ಮ ಸಂಸ್ಥಾಪನೆ ಮಾಡೋದ್ರಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಅಧರ್ಮನ ಮಾಡೋದು ನಮ್ಗೆ ತಪ್ಪು, ಧರ್ಮನ ಕಾಪಾಡೋದು ನಮಗ್ ಗುರಿ ಆಗುತ್ತೆ. ಇದನ್ನ ಮಾಡಿದಾಗ ಅದೇ ದೇವರ ಸೇವೆ ಆಗುತ್ತೆ, ದೇವರ ಪೂಜೆ ಆಗುತ್ತೆ. ಅಷ್ಟು ಇದ್ರದ್ದು ಧರ್ಮದ ಬಗ್ಗೆ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಇದನ್ನ ಧರ್ಮದ ಮೂಲಕ ಯಾಕೆ ಹೇಳಿದ್ದಾರೆ ಇದನ್ನ? ಹಾ, ಧರ್ಮ ಅಂತ ಯಾಕೆ ಹೇಳಿದ್ದಾರೆ ಇದನ್ನ? ಏನಪ್ಪಾ ಅರ್ಥ ಆಗ್ಲಿಲ್ಲ ಕ್ವಶನ್. ಇದು ಧರ್ಮ ಅಂತ ಯಾಕೆ ಹೇಳಿದ್ದಾರೆ? ಇದು ಪರಿಪಾಲನೆ ಎಲ್ಲ
ಅದೊಂದು ರಿಲಿಜಿಯನ್ ಅಂದ್ರೆ ಅಂತ ಮುಂಚೆ ಹೇಳಿದ್ರಿ. ಅಲ್ಲ, ಇವಾಗ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಡಿಕ್ಷನರಿ ನೋಡಿ, ರಿಲಿಜನ್ ಅಂದ್ರೆ ಧರ್ಮ ಅಂತ ಅರ್ಥ ಹ, ಕೊಟ್ಬಿಡುತ್ತೆ. ಅದೇ ಅಷ್ಟೇ, ಆದ್ರೆ ಅದೊಂದೇ ಅನ್ಕೊಂಡಿದ್ದು. ಹಾ ಅಂದ್ರೆ ಆತರ ನಾವು ಅರ್ಥ, ಪದಕ್ಕೆ ಅರ್ಥ ತಗೊಂಡಾಗ ರಿಲಿಜನ್ ಅಂದ್ರೆ ಧರ್ಮ. ಆದ್ರೆ ನಮ್ಮ ಸಂಸ್ಕೃತದ ಪ್ರಕಾರ ಅಂದ್ರೆ ನಮ್ಮ ಇದ್ರ ಪ್ರಕಾರ ಧರ್ಮ ಅಂದ್ರೆ ಅದಲ್ಲ. ಧರ್ಮ ಅಂದ್ರೆ ಇವಾಗ ಪಾದ್ರಿ ಒಬ್ರು, ಇವರು ಕ್ರಿಶ್ಚಿಯನ್ ಇದ್ರಲ್ಲಿ ಒಬ್ರು ಪಾದ್ರಿ ಇರ್ತಾರೆ, ಅವ್ರಿಗೆ ಏನಂತೀವಿ ಧರ್ಮಗುರುಗಳು ಅಂತ ಹೇಳ್ತೀವಿ. ಆದ್ರೆ ಧರ್ಮಗುರು ಅಂದ್ರೆ ಅವ್ರೇನು ಆ ಇದ್ರ ಬಗ್ಗೆ ಮಾತ್ರ ಹೇಳ್ತಾರೆ, ಆ ಜಾತಿನಲ್ಲಿ ಅವ್ರ ಹೆಂಗ್ ನಡ್ಕೋಬೇಕು ಅದ್ರ. ಅಂದ್ರೆ ಇಲ್ಲಿ ಜಾತಿ ಪದ್ಧತಿ ಹುಟ್ಟಾಕತ್ತಿದ್ದು ಈ ರಿಲಿಜನ್ ಅನ್ನೋ ಪದ, ಜಾತಿ ಪದ್ಧತಿ ಹುಟ್ಟಾಕತ್ತೆ. ಅಲ್ಲಿ ತಿರ್ಗಾ ಭೇದ ಭಾವ ಬರುತ್ತೆ. ಇವಾಗ ನೀನು ಮೇಲ್ಮಟ್ಟದ ಜಾತಿ ಕೆಳಮಟ್ಟದ ಜಾತಿ ಅಂತೆಲ್ಲ ಶುರುವಾಗ್ಬಿಡುತ್ತೆ. ಆದ್ರಿಂದ ಮತ್ತೆ ಭೇದ ಭಾವ, ಮನುಷ್ಯರನ್ನ ಒಬ್ಬರನ್ನ ಮೇಲು ಅನ್ನೋದು, ಒಬ್ಬರನ್ನ ಕೀಳು ಅನ್ನೋದು, ಒಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಒಬ್ಬರನ್ನ ಅವಮಾನ ಮಾಡೋದು, ಇದೆಲ್ಲ ಆಗುತ್ತೆ. ಇದು ಧರ್ಮ ಅಲ್ಲ ಅಂತ ಹೇಳೋದು. ಧರ್ಮ ಅಂದ್ರೆ ಎಲ್ರಿಗೂ ಈಕ್ವಲ್, ಎಲ್ಲಾ ಮನುಷ್ಯರಿಗೂ ಬದುಕೋ ಹಕ್ಕಿದೆ, ಎಲ್ಲಾ ಮನುಷ್ಯರಿಗೂ ಸಂತೋಷವಾಗಿರೋ ಹಕ್ಕಿದೆ. ಯಾರ ಸಂತೋಷನ ಯಾರು ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಬದುಕೋ ಹಕ್ಕಿದೆ. ಅಂದ್ಮೇಲೆ ನಾವು ಯಾವ ಪ್ರಾಣಿಗಳಿಗೂ ನಾವು ತೊಂದರೆ ಮಾಡಬಾರ್ದು ಅಲ್ವಾ. ಇವಾಗ ಹುಲಿ ಒಂದು ಜಿಂಕೆನ್ ಸಾಯಿಸ್ಬೋದು, ಆದ್ರೆ ತೊಂದರೆ ಮಾಡಕ್ ಸಾಯಿಸಲ್ಲ. ಅದ್ರ ಆಹಾರನೇ ಅದು ಆಹಾರ ತಿನ್ಬೇಕಾಗಿರೋದು ಅದ್ರ ಧರ್ಮ, ಅದ್ರದ್ದು ಜೀವ ಉಳಿಸ್ಕೊಳ್ಳೋದು ಅದ್ರ ಧರ್ಮ. ಅದಕ್ಕೆ ಆಹಾರ ಬೇಕಿದ್ದಾಗ ಅದು ಸಾಯಿಸುತ್ತೆ, ತಿನ್ನತ್ತಷ್ಟೆ. ಅದಾದ್ಮೇಲೆ ಹೊಟ್ಟೆ ತುಂಬಿದ್ಮೇಲೆ ಅದ್ ಪಕ್ಕದಲ್ಲೇ ಜಿಂಕೆ ಹೋದ್ರು ಅದು ಕಣ್ಣೆತ್ತಿ ಕೂಡ ನೋಡಲ್ಲ, ಅದು ಸಾಯ್ಸಕ್ ಹೋಗಲ್ಲ. ಆದ್ರೆ ಆಹಾರ ಬೇಕಿದ್ದಾಗ ಮಾತ್ರ ಅದು ಹುಡುಕ್ಬಿಟ್ಟು ಒಂದ್ ಜಿಂಕೆ ಸಾಯಿಸಿ ತಿನ್ಬಿಡುತ್ತೆ. ಇದು ಪ್ರಾಣಿಗಳು ಧರ್ಮವಾಗೇ ನಡ್ಕೊಳ್ಳುತ್ತೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಅವನು ಇವತ್ತೊಂದ್ ದಿವ್ಸಕ್ಕೆ ಆಹಾರ ಸಾಲದು, ಎಷ್ಟೋ ವರ್ಷಗಳು ತನಗೆ, ತನ್ನ ಮೊಮ್ಮಕ್ಕಳಿಗೆ, ತನ್ನ ಮರಿ ಮಕ್ಕಳಿಗೆ ಆಹಾರ, ದುಡ್ಡು, ಬಟ್ಟೆ ಎಲ್ಲ, ಮನೆ ಮಾಳಿಗೆ ಎಷ್ಟಿದ್ರು ಸಾಲದಲ್ಲ. ಅವ್ನು ಕೂಡಿ ಇದಕ್ಕೋಸ್ಕರ ಎಷ್ಟು ಅಧರ್ಮಗಳು ಮಾಡ್ತಾನ ಅವನು. ಯಾರ ತಲೆನಾದ್ರೂ ಹೊಡಿತಾನೆ, ಯಾರ ಮನೆನಾದ್ರೂ ದೋಚ್ತಾನೆ, ಎಲ್ಲ ತಂದು ತಮ್ಮ ಮನೇಲಿ ತುಂಬ್ಕೋತಾನೆ. ಹಾಗ ಹುಲಿ ಕರಡಿ ಮಾಡತ್ವಾ? ಇಲ್ಲ. ಅವು ಎಲ್ಲ ಆರಾಮಕ್ಕಿರುತ್ತವೆ, ತನಗ್ ಬೇಕಾದಾಗ ಮಾತ್ರ ತಿನ್ನುತ್ತವೆ. ಈ ಮನುಷ್ಯ ಮಾತ್ರ ಧರ್ಮದ ಪ್ರಕಾರವಾಗಿ ನಡ್ಕೋತಾ ಇಲ್ಲ. ಅದಕ್ಕೆ ಧರ್ಮ ಅಂದ್ರೆ ರಿಲಿಜನ್. ನಾಳೆಗೆ ಅಂತ ಕೂಡಾಕದು ಜಾಸ್ತಿ. ಹಾ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ, ತಪ್ಪು ನಾವ್ ಮಾಡ್ತಾ ಇರೋದು. ನಾವು ಅದಕ್ಕೆ ಮುಂಚಿನ ಕಾಲದಲ್ಲಿ ಎಲ್ಲ ಗಾದೆಗಳಿತ್ತು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು, ಅಲ್ಪ ತೃಪ್ತಿ ಇರ್ಬೇಕು ಜೀವನದಲ್ಲಿ, ದುರಾಸೆ ಇರಬಾರ್ದು, ನಾನ್ ಹೇಗೋ ಬೇರೆಯವರು ಹಾಗೇ ಇರ್ಬೇಕು, ಅವ್ರನ್ನೂ ನಮ್ ತರನೇ ನೋಡ್ಬೇಕು, ಇದೆಲ್ಲ ದೊಡ್ಡವ್ರು ಈ ತರದ್ದೆಲ್ಲ ನಮ್ಗೆ ನೀತಿ ಕಥೆಗಳೆಲ್ಲ ಹೇಳ್ತಿದ್ರು. ಈಗ ಯಾವ ನೀತಿ ಕಥೆನೂ ಯಾರು ಕೇಳಕ್ ಇಷ್ಟಪಡಲ್ಲ, ನೀತಿ ಇಲ್ದೇ ಇರೋ ಕತೆ ಹೇಳಿ ಅಂತ ಹೇಳ್ತಾರೆ ಇವಾಗ. ಅದರಿಂದ ಅಂದ್ರೆ ನಾವು ಇವಾಗ ನಮಗೆ ಯಾರಾದ್ರೂ ಒಬ್ರು ನಮ್ಗೆ ಹೊಡಿತಾರೆ ಬಂದ್ಬಿಟ್ಟು, ನಮ್ಗೆ ಇಷ್ಟ ಆಗುತ್ತಾ ಅದು? ಇಲ್ಲ. ಅಂದ್ರೆ ನಮಗ್ ಯಾರೋ ಒಬ್ರು ಹೊಡೆಯೋದು ನಮ್ಗೆ ಇಷ್ಟ ಆಗಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಹೊಡೆಯೋದು ಅವ್ರಿಗೆ ಇಷ್ಟ ಆಗಲ್ಲ. ಅಂದ್ರೆ ನನಗೇನು ಸಹಿಸ್ಕೊಳಕ್ ಆಗಲ್ವೋ ಅದನ್ನ ನಾನು ಇನ್ನೊಬ್ರಿಗೂ ಮಾಡಬಾರ್ದು. ಇದೇ ಧರ್ಮ. ನನಗೆ ಯಾವ್ದ್ರಿಂದ ತೊಂದರೆ ಆಗುತ್ತೋ ನಾನು ಇನ್ನೊಬ್ರಿಗೆ ಆ ತೊಂದರೆ ನಾವು ಮಾಡಬಾರ್ದು. ಇಷ್ಟನ್ನ ನಾವು ಹುಟ್ಟದಾಗ್ಲೇ ನಮಗ್ ಗೊತ್ತಿರುತ್ತಿದ್ದು, ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಧರ್ಮ ಅಂದ್ರೆ ನನಗೆ ಏನ್ ಕಷ್ಟ ಆಗ್ತಿದ್ಯೋ ಅದ್ ಬೇರೆಯವ್ರಿಗೂ ಕಷ್ಟ ಆಗುತ್ತೆ. ಅದರಿಂದ ನನಗೇನು ಸರಿ ಹೋಗಲ್ವೋ ಅದನ್ನ ನಾನು ಬೇರೆಯವ್ರಿಗೂ ಮಾಡಬಾರ್ದು. ಎಲ್ರೂ ಆರಾಮಕ್ಕೆ, ಎಲ್ರೂ ಸಂತೋಷವಾಗಿರ್ಬೇಕು ಅಷ್ಟೇ. ಎಲ್ರೂ ಸಂತೋಷವಾಗಿರುವಾಗ ನಾನು ಸಂತೋಷವಾಗಿರ್ತೀನಿ, ಅವರು ಸಂತೋಷವಾಗಿರ್ಲಿ ಅನ್ನೋವಾಗ ಇಲ್ಲಿ ತೊಂದರೆ ಬರೋದೇ ಇಲ್ವಲ್ಲ. ಆವಾಗ ನಾವು ಎಲ್ರೂ ಆರಾಮಕ್ಕೆ ಇರ್ತೀವಿ. ಇದ್ಯಾವಾಗ ಈ ಯುದ್ಧ, ಒಬ್ರ ಮನೆ ದೋಚೋದು, ಒಬ್ರಿಗೆ ತೊಂದರೆ ಕೊಡೋದೆಲ್ಲ ಶುರುವಾಗುತ್ತೆ ದುರಾಸೆಯಿಂದ. ನಮ್ ದೇಶ ಬೇರೆ, ಇನ್ನೊಂದ್ ದೇಶ ಬೇರೆ ಅಂತ ಡಿವೈಡ್ ಮಾಡ್ಕೊಂಡು ಒದ್ದಾಡ್ಕೊಂಡು, ಎಲ್ರೂ ಮನುಷ್ಯರೇ, ಅಲ್ಲಿರೋರು ಮನುಷ್ಯರೇ, ಇಲ್ಲಿರೋರು ಮನುಷ್ಯರೇ. ಅವ್ರೇನ್ ಬೇರೆ ತರ ಇದ್ದಾರ? ಅವರು ಅದನ್ನೇ ತಿಂತಾರೆ, ಊಟ ಮಾಡ್ತಾರೆ, ನಾವು ಊಟ ಮಾಡ್ತೀವಿ, ಎಲ್ರೂ ಒಂದೇ ಮಾಡೋದು. ಆದ್ರೆ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇದರಿಂದ ದ್ವೇಷ, ಅಸೂಯೆ, ತೊಂದ್ರೆ, ಅವ್ರ ಮೇಲೆ ನಾವು ಬಾಂಬ್ ಹಾಕೋದು, ನಮ್ಮ ಮೇಲೆ ಅವ್ರು ಬಾಂಬ್ ಹಾಕೋದು. ಏನಕ್ಕಪ್ಪ? ಆರಾಮಕ್ಕಿರಿ ಅಂತ ಹೇಳುತ್ತೆ ಧರ್ಮ. ಧರ್ಮ ಅಂದ್ರೆ ನೀನ್ ಹೇಗ್ ಬದುಕಬೇಕು ಅಂತ ನಿನಗೆ ಆಸೆ, ನಿನಗೆ ಮನಸ್ಸಲ್ಲಿ ಇರುತ್ತೋ ಹಾಗೆ ಇನ್ನೊಬ್ರಿಗೂ ಬದುಕಕ್ ಬಿಡು, ಅದು ಧರ್ಮ.
ಪ್ರಪಂಚದಲ್ಲಿ ಸೃಷ್ಟಿನಲ್ಲಿ ಎಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಆ ವ್ಯವಸ್ಥೆನ ಹಾಳು ಮಾಡಬೇಡ, ಆ ವ್ಯವಸ್ಥೆ ಹಾಗೇ ಇರೋ ತರ ನೋಡ್ಕೋ, ಅದು ಧರ್ಮ. ವ್ಯವಸ್ಥೆ ಹಾಳಾಗೋ ತರ ಹೋದ್ರೆ ಅದು ಅಧರ್ಮ. ಆಮೇಲೆ ನೀನು ಒಂದು ಕೆಲಸ ನಿನ್ಗೆ ಒಂದು ಕೆಲಸ ಅಂತ ಅಲಾಟ್ ಆಗಿರೋದು, ಆ ಕೆಲಸ ಮಾಡೋದು ಸ್ವಧರ್ಮ. ಅಂದ್ರೆ ಅರ್ಜುನ ಅವನು ಕ್ಷತ್ರಿಯ ಅಂದ್ಮೇಲೆ ಅವನು ಇವಾಗ ಈ ಜಾತಿನೂ ಇವಾಗ ಜಾತಿಗಳು ಬಂದ್ಬಿಟ್ಟಿದೆ. ಮುಂಚೆ ಈ ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಅನ್ನೋದು ಜಾತಿ ಪದ್ಧತಿ ಆಗಿರ್ಲಿಲ್ಲ. ಅದು ಅವ್ರವ್ರು ಮಾಡೋ ಕೆಲಸಗಳ ಮೇಲೆ ಅದನ್ನು ಗುರುತಿಸ್ತಿದ್ರು. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನ ಗೊತ್ತಿರೋನು ಅಂತ ಅರ್ಥ. ಹುಟ್ಟಿಂದ ಬ್ರಾಹ್ಮಣರು ಯಾರೂ ಆಗಲ್ಲ. ಬ್ರಹ್ಮಜ್ಞಾನಿ ಅಂದ್ರೇನು? ಬ್ರಹ್ಮನ ಬಗ್ಗೆ ತಿಳ್ಕೊಂಡಿರೋನು ಬ್ರಹ್ಮಜ್ಞಾನಿ. ಬ್ರಹ್ಮ ಅಂದ್ರೆ ಪರಮಾತ್ಮ. ಅಂದ್ರೆ ಪರಮಾತ್ಮ ಯಾರು? ಅವನು ಈ ಎಲ್ಲ ಸೃಷ್ಟಿ ಮಾಡಿರೋನು, ಇದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋನು ಪರಮಾತ್ಮ. ನನಗೂ ಪರಮಾತ್ಮನಿಗೂ ಏನ್ ರಿಲೇಷನ್ನು? ನನ್ನಲ್ಲಿರೋ ತತ್ವ ಅವನಲ್ಲಿರೋ ತತ್ವ ಎರಡೂ ಒಂದೇ. ಅದರಿಂದ ನಾನು ಪರಮಾತ್ಮನ ಅಂಶನೇ, ನಾನು ಪರಮಾತ್ಮ ಒಂದೇ ಸ್ವರೂಪ, ನಾನು ಪರಮಾತ್ಮನ ಸ್ವರೂಪ. ಆದ್ರಿಂದ ನನ್ನ ಜೊತೆಲಿರೋರು ಪರಮಾತ್ಮನ ಸ್ವರೂಪ ಅಂದ್ರು, ನಾನು ಅವ್ರಿಗೂ ತೊಂದರೆ ಮಾಡಬಾರ್ದು ಅಂತ ತಿಳ್ಕೊಂಡಾಗ ಅಲ್ಲಿ ಎಲ್ಲರೂ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗುತ್ತೆ. ಎಲ್ಲಾನು ಯಾವುದು ತೊಂದರೆ ಇಲ್ಲ. ಇದನ್ನ ತಿಳ್ಕೊಳ್ದೆ ಇದ್ದಾಗ ತೊಂದರೆ. ಇದು ಬ್ರಾಹ್ಮಣ ಅಂದ್ರೆ ಇವನು ಇದನ್ನ ತಿಳ್ಕೊಂಡಿರ್ತಿದ್ದ, ಅದೇ ರೀತಿಲಿ ನಡ್ಕೋತಾ ಇದ್ದ, ಅದಕ್ಕೋಸ್ಕರ ತಪಸ್ ಮಾಡ್ತಾ ಇದ್ರು. ಎಷ್ಟೊಂದು ಜನ ತಪಸ್ ಮಾಡಿ ಬ್ರಹ್ಮಜ್ಞಾನ ಪಡ್ಕೋತಾ ಇದ್ರು, ಅವರು ಬ್ರಾಹ್ಮಣರು. ಕ್ಷತ್ರಿಯ ಅಂದ್ರೆ ಇವಾಗ ಒಬ್ಬ ರಾಜ ಇರ್ತಾ ಇದ್ದ, ರಾಜ ಪ್ರಜೆಗಳನ್ನೆಲ್ಲ ನೋಡ್ಕೋಬೇಕು, ಅವನು ಕ್ಷತ್ರಿಯ. ಅವನ್ ಪ್ರಜೆಗಳನ್ನ ನೋಡ್ಕೋತಾನೆ. ಪಕ್ಕದ ದೇಶದ ರಾಜರು ಏನಾದ್ರು ತೊಂದರೆ ಮಾಡಿದ್ರೆ ಅವರಿಂದ ಈ ಜನಗಳನ್ನ ಕಾಪಾಡ್ತಾನೆ. ಇದು ಅವನ ಧರ್ಮ, ಅಂದ್ರೆ ಅವನ ಸ್ವಧರ್ಮ. ಅವನು ಅದನ್ನ ಮಾಡ್ಬೇಕು. ಅವನ್ ಸ್ವಧರ್ಮ ಪರಿಪಾಲಿಸೋಕೋಸ್ಕರ ಅವನು ಇನ್ನೊಬ್ರ ದೇಶದ ಸೈನಿಕರನ್ನೋ ಯಾರನ್ನಾದ್ರೂ ಕೊಂದ್ರೂ ಅದು ತಪ್ಪಾಗಲ್ಲ. ಅಂದ್ರೆ ಅವನ ಧರ್ಮ ಅದು. ಅಲ್ಲಿ ಅನ್ಯಾಯ ಆಗ್ತಾ ಇದ್ದಾಗ ಅನ್ಯಾಯನ ಸರಿ ಮಾಡೋಕೋಸ್ಕರ ಮಾಡೋದು ಧರ್ಮ ಆಗುತ್ತೆ. ಯಾರೋ ಒಬ್ರು ಸಾಯಿಸೋಕ್ ಬರ್ತಾ ಇರೋವಾಗ ಅದನ್ನ ತಡೆಯೋದು ಧರ್ಮ. ಅದು ಕ್ಷತ್ರಿಯ. ವೈಶ್ಯ ಅಂದ್ರೆ ಅವರು ವ್ಯಾಪಾರ ಮಾಡ್ತಾ ಇದ್ರು, ಅವ್ರಿಗೆ ವೈಶ್ಯರು ಅಂದ್ರು. ಶೂದ್ರ ಅಂದ್ರೆ ಅವರು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರು, ಅವ್ರಿಗೆ ಶೂದ್ರ ಅಂತ ಇತ್ತು. ಅವ್ರವ್ರ ಕಾಯಕದ ಮೇಲೆ, ಆ ಕೆಲ್ಸದ ಮೇಲೆ ಅವ್ರಿಗೆ ಆ ಹೆಸರು ಬಂತು. ಆದ್ರೆ ಮುಂದಕ್ಕೆ ಏನಾಗೋಯ್ತು, ಅದನ್ನೇ ಹುಟ್ಟಿಂದಾನೆ ಅವ್ರವ್ರ ಇದ್ರಲ್ಲಿ ಹುಟ್ಟಿದವರೆಲ್ಲ ಆಯಾಯ ಜಾತಿಲೇ ಕಂಟಿನ್ಯೂ ಆಗ್ಬಿಟ್ರು. ಆದ್ರೆ ಈಗ್ಲೂ ನೋಡಿ, ಯಾವುದೋ ಒಂದು ಜಾತಿಲಿ ಹುಟ್ಟಿದವ್ರು ಒಳ್ಳೊಳ್ಳೆ ವಿದ್ಯೆ ಕಲಿತಾರೆ. ವಿದ್ಯೆ ಕಲಿತು ಜ್ಞಾನ ಪಡೆದ್ಮೇಲೆ ಅವನು ಬ್ರಾಹ್ಮಣ ಅಷ್ಟೇ. ಅದ್ರಲ್ಲಿ ಏನು ಹುಟ್ಟಿಂದ ಬರೋದಲ್ಲ ಜಾತಿ ಅಂತ ತಿಳ್ಕೊ. ಈ ತರಹ ನಾವು ತಿಳ್ಕೊಂಡಾಗ, ಎಲ್ರೂ ಒಂದೇ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ಧರ್ಮ ಸಂಸ್ಥಾಪನೆ ಆಗಕ್ ಸಾಧ್ಯ. ದ್ವೇಷ, ಅಸೂಯೆ ಎಲ್ಲ ಇಲ್ಲದೆ ಎಲ್ರೂ ಆರಾಮಕ್ಕಿರ್ಬೇಕು ಅನ್ನೋದೇ ಧರ್ಮ. ಆತ್ಮಧರ್ಮ ಅಂದ್ರೆ ಏನು? ಆತ್ಮಧರ್ಮ ಅಂದ್ರೆ ಇವಾಗ ನಾನು ಯಾರು ಅಂತ ತಿಳ್ಕೊಳ್ಳೋದು. ಇವಾಗ ಆತ್ಮಧರ್ಮ ಇವೆಲ್ಲ ದೇಹ, ಮನಸ್ಸು ಎಲ್ಲದಕ್ಕೂ ಒಂದು ಇವಾಗ ಆತ್ಮಧರ್ಮ ಅಂದ್ರೇನು? ನಾನು ಯಾರು? ನಾನು ಆತ್ಮಸ್ವರೂಪಿ, ನಾನು ಭಗವಂತನ ಸ್ವರೂಪ. ಅದೇ ರೀತಿ ನೀವು ಭಗವಂತನ ಸ್ವರೂಪ, ಅವರು ಭಗವಂತನ ಸ್ವರೂಪ, ಎಲ್ರೂ ಭಗವಂತನ ಸ್ವರೂಪ. ಅದನ್ನ ತಿಳ್ಕೊಂಡಾಗ ಅವನು ಆತ್ಮಧರ್ಮವನ್ನಷ್ಟೇ ಪಾಲಿಸ್ತಾನೆ. ಅಂದ್ರೆ ಅಲ್ಲಿ ಬೇರೆ ಯಾರು ಇರಲ್ಲ, ಎಲ್ರೂ ಒಂದೇ ಅನ್ನೋದು ಇರುತ್ತೆ. ಎಲ್ರೂ ಭಗವಂತನ ಸ್ವರೂಪನೇ, ಅಲ್ಲಿರೋದು ಭಗವಂತನೇ. ಅಂದ್ರೆ ಈ ಸೃಷ್ಟಿ ಅಂತ ಹೇಳ್ತೀವಲ್ಲ, ಇಲ್ಲಿ ಯಾರು ಬೇರೆ ಇಲ್ಲ, ಇದೆಲ್ಲ ಭಗವಂತನೇ ಇರೋದು. ಇದೆಲ್ಲ ಭಗವಂತನ ಸ್ವರೂಪನೇ. ಅವನೇ ಸೃಷ್ಟಿ ಮಾಡಿದಾನೆ. ಅವನು ಅವ್ಯಕ್ತ, ಅಂದ್ರೆ ಅವನು ಕಾಣಿಸಲ್ಲ, ಅವನ ವ್ಯಕ್ತ ರೂಪ ಈ ಸೃಷ್ಟಿ. ಈ ಸೃಷ್ಟಿನಲ್ಲೇ ನಾವು ಇದ್ದೀವಿ. ಮನುಷ್ಯರು ಒಂದು ಸೃಷ್ಟಿ ಆಗಿರೋದೇನೆ, ನಾವು ಒಂದು ಸೃಷ್ಟಿ ಭಾಗ ಅಷ್ಟೇನೆ. ಇವಾಗ ಒಂದು ಕಲ್ಲಿರುತ್ತೆ, ನದಿ ಇರುತ್ತೆ, ಮರ ಇರುತ್ತೆ, ಅದ್ರ ತರನೇ ನಾವು ಒಂದು ಭಾಗ ಅಷ್ಟೇ. ಒಂದು ಪ್ರಾಣಿ ಇರುತ್ತೆ, ನಾವೇನೋ ಸ್ಪೆಷಲ್ ಅಂತ ತಿಳ್ಕೊಂಬಿಟ್ಟಿದೀವಿ ಅಷ್ಟೇ. ನಾವು ಎಲ್ಲ ಸೃಷ್ಟಿನಲ್ಲಿರೋ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರ ತರಾನೇ ನಾವು ಒಂದು ಸೃಷ್ಟಿನಲ್ಲಿರೋರೇನೆ. ಅದಕ್ಕೆ ಆ ಸೃಷ್ಟಿಗೆ ಸರಿಯಾಗಿ ನಡ್ಕೋಬೇಕು. ಎಲ್ಲಾನು ಸೃಷ್ಟಿ ಆಗಿರುವಾಗ ಆ ಸೃಷ್ಟಿ ಹಾಳಾಗ್ಬಾರ್ದಲ್ವಾ? ಅದನ್ನ ಸಮತೋಲನ ಮಾಡುತ್ತೆ ಪ್ರಕೃತಿ. ಆ ಸಮತೋಲನ ಕಾಪಾಡೋಕೆ ನಾವೂನು ಅದ್ರ ಜೊತೆ ಇದ್ದಾಗ ಅದು ಧರ್ಮ. ಅದಕ್ಕೆ ವಿರುದ್ಧವಾಗಿ ಹೋದಾಗ ಅದು ಅಧರ್ಮ ಅಷ್ಟೆ. ಏನ್ ಡೌಟ್ ಇಲ್ವಾ? ಈಗ ಪ್ರಾರ್ಥನೆ ಮಾಡ್ಬೇಡ.
असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति 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 ही। ನಾನು ನಾನೇತಿ ನಾನಿಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಬ್ರಹ್ಮಾನಂದ ಶಿವೋಹಂ ಶಿವೋಹಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम तत्सत्। ಶ್ರೀ ಗುರುಭ್ಯೋ ನಮಃ। ಇದರಲ್ಲೇ ಇದೆ ನೋಡಿ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಲೋಕದಲ್ಲಿರೋ ಸಮಸ್ತರು ಸುಖಿಗಳಾಗಿರಲಿ ಅಂತ ಬಯಸೋದೇ ಧರ್ಮ ಅಷ್ಟೇ. ಹರಿ ಹರಿ ಓಂ ಹರಿ ಹರಿ ಓಂ ಮ್ಯಾಮ್. ಹರಿ हरि ओम मैम। ಹರಿ